जय भारत जननी जय भारत जननीय तनु जाते जय हे कर्नाटक माते जय सुंदर नदी वनಗಳ ನಾಡೆ जय हे रस ಋಷಿಗಳ ಭೂದೇವಿಯ ಮುಕುಟದ ನವಮಣಿಯೇ ಗಂಧದ ಚಂದದ ವನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿ ಭಾರತ ಜನನಿಯ ತನು ಜಾತೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಭೂದೇವಿಯ ಮುಕುಟದ ನವಮಣಿಯೇ ಗಂಧದ ಚಂದದ ವನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿ ಭಾರತ ಜನನಿಯ ತನು ಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ರವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲ ಪವೈಸಳರಾಳಿದ ನಾಡೆ ಡೆಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ಧನ್ಯವಾದಗಳು. ನಾಡಗೀತೆಯನ್ನು ಸಾಧ್ಯಗೊಳಿಸಿದ ಮಲ್ಲಿಕಾರ್ಜುನ್ ತೆಂಗಿನಕಾಯಿ ಸಾಹಿಬ್ ಎಲ್ಲ ಗಣ್ಯ ಮಹನೀಯರಿಗೆ ಈಗ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯ ಮಹನೀಯರನ್ನ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತಿಸಬೇಕು ಅಂತಿಕೊಂಡು ಸನ್ಮಾನ್ಯ ಶ್ರೀ ಮಹೇಶ್ ಕಾರ್ಯದರ್ಶಿಗಳು ಬಸವ ಸಮಿತಿಯವರು ಸ್ವಾಗತ ಹಾಗೂ ಪುಷ್ಪಾರ್ಪಣೆ ಕಾರ್ಯಕ್ರಮ ನೆರವೇರಿಸಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಬಸವೇಶ್ವರನ್ನ ಹೃದಯದಲ್ಲಿ ಸ್ಮರಣೆ ಮಾಡಿಕೊಂಡು ಬಸವ ಜಯಂತಿ ಉತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿ ಇಂದಿನ ವಿಜೃಂಭಣೆಯಿಂದ ನಡೆಯುವಂತಹ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣರು ಹಿರಿಯರಾಗಿರುವಂತಹ ಶ್ರೀ ಕೆ ಶರಣಪ್ಪ ವಕೀಲರು ಮಾಜಿ ಶಾಸಕರು ಕುಷ್ಟಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಇವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ನಮ್ಮ ಸಮಿತಿ ವತಿಯಿಂದ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೊಡ್ಡಗೌಡ ಎಚ್ ಪಾಟೀಲ್ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಕುಷ್ಟಗಿ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣರಾಗಿರುವಂತಹ ಅಶೋಕ್ ಶಿಗ್ಗಾವಿ
ತಾಲೂಕಾ ತಂಡಾಧಿಕಾರಿಗಳು ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸವನ್ನ ನೀಡಲು ಆಗಮಿಸತಕ್ಕಂತ ಶರಣರು ಹಿರಿಯರಾಗಿರುವಂತಹ ಲಾಲ್ ಸಾಬ್ ಕಂಕಲ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಆಗಿರುವಂತಹ ಯುವಕರ ಸ್ಫೂರ್ತಿಯಾಗಿರುವಂತಹ ವಿಶ್ವನಾಥ್ ಹಿರೇಗೌಡರು ಸಿಪಾಯಿ ಕುಷ್ಟಗಿ ಸಾಹೇಬರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂತ ಸನ್ಮಾನ್ಯ ಶ್ರೀ ವಸಂತ್ ಮೇಲಿಮಲ್ಲಿ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶರಣೆ ಶ್ರೀ ಉಮಾದೇವಿ ಹೊಸಾಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂತ ಬಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಸಂಗಪ್ಪ ಬಿಸ್ಕಲ್ ಸರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಮಾಜಿ ಬಸವ ಸಮಿತಿ ಅಧ್ಯಕ್ಷರು ವಕೀಲರಾಗಿರುವಂತಹ ಶಂಕರಗೌಡ ಪಾಟೀಲ್ ಸರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ, ಹಾಗೆ ಈ ಕಾರ್ಯಕ್ರಮದ ಇನ್ನೋರ್ವ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದ ತಾಲೂಕಾ ಅಧ್ಯಕ್ಷರಾಗಿರುವಂತಹ ಟಿ ಬಸವರಾಜ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ವಕೀಲರ ಸಂಘದ ಅಧ್ಯಕ್ಷರು ಸಂಗನಗೌಡ ಪಾಟೀಲ್ ಸರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಭಾಗವಹಿಸಿದಂತಹ ಸಿಟಿಒ ಯಲ್ಲಮ್ಮ ಮೇಡಮ್ ಅನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ ಬಯಸ್ತಾ, ಹಾಗೆ ಈ ಒಂದು ಜಾಗತಿಕ ಲಿಂಗಾಯತ ಮಹಾಸಭಾದ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಗೌರಮ್ಮ ಕುಡಿತಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಶಿಲ್ಪವಾಗಿ ಬಯಗಿರ್ತಕ್ಕಂಥ ಗೀತಾ ಮೇಡಮ್ ಅವರನ್ನು ಕೂಡ ಸಿಬಿಒ ತಾಲೂಕ್ ಪಂಚಾಯತ್ ಮೇಡಮ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಎಲ್ಲ ಪತ್ರಿಕಾ ಮಾಧ್ಯಮದವರನ್ನ ಆತ್ಮೀಯವಾಗಿ ನಮ್ಮ 11 ದಿನ ಪರ್ಯಂತವಾಗಿ ಗಾನ ಸುದ್ದಿಯನ್ನು ಮಾಡಿರ್ತಕ್ಕಂಥ ಮಂತೇಶ್ ಮಂಗಲ್ಮುಂಡಿ ಅವರನ್ನ ಹಾಗೂ ತಬಲ ವಾದಕರಾಗಿರ್ತಕ್ಕಂಥ ಚಿದಾನಂದ ಕಡಿಗಾರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ, ಎಲ್ಲ ಪತ್ರಿಕಾ ಮಾಧ್ಯಮದವರನ್ನ ಹಾಗೂ ಎಲ್ಲ ಶರಣ ತಂದೆ ತಾಯರನ್ನ ಮತ್ತು ಮಕ್ಕಳನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲ ಗಣ್ಯ ಮಹನೀಯರನ್ನ ಅತ್ಯಂತ ಹೃದಯ ತುಂಬಿ ಸ್ವಾಗತಿಸಿದ ಮಹೇಶ್ ಸರ್ಗೆ ತುಂಬ ಹೃದಯ ಧನ್ಯವಾದಗಳು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಡ್ಬೇಕು. ಜಗತ್ತಿನಲ್ಲಿ ಬಸವ ಜ್ಯೋತಿ ಬೆಳಗಲಿ ಅನ್ನೋ ನಿಟ್ಟಿನಲ್ಲಿ ಎಣ್ಣೆಯನ್ನು ಎರೆಯುವುದರ ಮೂಲಕ ಉದ್ಘಾಟನಾ ಕಾರ್ಯಕ್ರಮವನ್ನ ತಾಲೂಕಿನ ಹೆಮ್ಮೆಯ ಕ್ರಿಯಾಶೀಲ ಶಾಸಕರು ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕರು ದೊಡ್ಡನೂರು ಪಾಟೀಲ್ ಸಾಹೇಬರು ಹಾಗೂ ಅತಿಥಿ ಮಹೋದರರು ಕಾರ್ಯಕ್ರಮವನ್ನ ಎಣ್ಣೆ ಎರೆಯುವುದರ ಮೂಲಕ ಬಸವ ಜ್ಯೋತಿ ಜಾಗತಿಕವಾಗಿ ಬೆಳೆಯಲಿ ಅಂತಿಕೊಂಡು ಎಣ್ಣೆಯನ್ನು ಎರೆಯುವುದರ ಮೂಲಕ ಜ್ಯೋತಿಯನ್ನು ಬೆಳಗಿಸಬೇಕು ಅಂತ ನಾನು ಅವರಲ್ಲಿ ಕೋರ್ತಾ ಇದ್ದೇನೆ. ಈಗ ಬಸವ ಪ್ರತಿಮೆಗೆ ಪುಷ್ಪ ನಮನವನ್ನು ಸಲ್ಲಿಸಬೇಕಂತ ಎಲ್ಲ ಮಹನೀಯರಲ್ಲಿ ನಾನು ಕೇಳ್ತಾ ಇದ್ದೇನೆ. ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ, ಸಮಾಜದ ನಿರ್ಮಾಪಕ ಅಣ್ಣ ಬಸವಣ್ಣನವರ ಭಾವಚಿತ್ರಕ್ಕೆ ಪ್ರತಿಮೆಗೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಗೌರವ ಸಲ್ಲಿಸಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ನಮ್ಮ ಶರಣರ ಅನುಭವದ ಫಲದಿಂದ ಬೋಧ ಕೇಡು ನೋಡಯ್ಯ ಎನ್ನುವಂತಹ ಬಸವಣ್ಣನವರ ವರ್ಣನೆ ಮಾಡ್ತಾ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅನ್ನುವಂಥ ಸಂಸ್ಕೃತ ಶ್ಲೋಕದಂತೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಒಯ್ಯುವಂತಹ
ಜ್ಯೋತಿ ಬೆಳಗುವುದರ ಜೊತೆಗೆ ಪುಷ್ಪಾರ್ಪಣೆ ಮಾಡಿದಂತ ಎಲ್ಲ ಗಣ್ಯಮಾನ್ಯರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನ ಸಮರ್ಪಣೆ ಮಾಡ್ತಾ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನ ಸನ್ಮಾನ ಶ್ರೀ ಗೌರವಾನ್ವಿತ ಅಪ್ಪಣ್ಣ ತಾವರಗಿರಿ ನಿವೃತ್ತ ಶಿಕ್ಷಕರು ಇವರು ಬಂದು ಪ್ರಾಸ್ತಾವಿಕ ನುಡಿಗಳನ್ನ ನುಡಿಬೇಕಂತ ಕೋರ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಜಗಜ್ಯೋತಿ, ಭಕ್ತಿ ಭಂಡಾರಿ, ಸ್ತ್ರೀ ಕುಲೋದ್ಧಾರಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ವಿಶ್ವಗುರು ಬಸವಣ್ಣನವರ 893ನೇ ಜಯಂತ್ಯೋತ್ಸವದ ನಿಮಿತ್ತ ಇಲ್ಲಿ ಉಪಸ್ಥಿತರಿರುವಂತಹ ಸದರಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರಿಗೂ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಶರಣಪ್ಪ ವಕೀಲರು, ಮಾಜಿ ಶಾಸಕರೇ ಹಾಗೂ ಈಗಿನ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಪಾಟೀಲ್ ಶಾಸಕರು, ವಿರೋಧ ಪಕ್ಷದ ಮುಖ್ಯ ಸಚೇತಕರು ಆಗಿರುವಂತಹ ಸನ್ಮಾನ್ಯರೇ ಮತ್ತು ಇವತ್ತಿನ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಕಂದಗಲ್ ಸಾಹೇಬ್ರೆ, ನಮ್ಮ ಕುಷ್ಟಗಿ ತಾಲೂಕಿನ ತಹಸೀಲ್ದಾರ್ ಲಾಲ್ ಸಾಬ್ ಕಂದಗಲ್ ಪ್ರಸಿದ್ಧ ಪ್ರವಚನಕಾರರು ಹಾಗೂ ನಮ್ಮ ಕುಷ್ಟಗಿ ತಾಲೂಕಿನ ಎಲ್ಲ ತಾಲೂಕು ತಹಸೀಲ್ದಾರನ್ನು ಒಳಗೊಂಡು ತಾಲೂಕು ಪಂಚಾಯತಿ ಮುಖ್ಯ ಅಧಿಕಾರಿಗಳೇ, ಶಿಕ್ಷಣಾಧಿಕಾರಿಗಳೇ ಮತ್ತು CDPO ಪೊಲೀಸ್ ಅಧಿಕಾರಿಗಳೇ ಮತ್ತು ಇಲ್ಲಿ ನೆರೆದಂತ ಎಲ್ಲ ಶರಣೆಯರೇ ಹಾಗೂ ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣೆಂದು ಇವತ್ತಿನ ಈ ಬಸವ ಜಯಂತಿಯ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡುವುದಕ್ಕಿಂತ ಮುಂಚಿತವಾಗಿ ಕೆಲವು ಜನರನ್ನ ಪ್ರಾತಸ್ಮರಣೀಯರನ್ನ ನೆನೆಯಬೇಕಾದದ್ದು ಆದ್ಯ ಕರ್ತವ್ಯ. ಈಗ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಬಸವಣ್ಣನವರ ವಚನಗಳು ಕೆಲವು ಶತಮಾನ ಗುಪ್ತಗಾಮಿನಿಯಂತೆ ನಮ್ಮಿಂದ ಮರೆಯಾಗಿ ಹೋಗಿಬಿಟ್ಟಿದ್ದು. ಇವುಗಳನ್ನ, ಈ ವಚನ ಅಂತಕ್ಕಂಥ ಜ್ಞಾನ ಭಂಡಾರವನ್ನು ಇವತ್ತು ನಾವೇನಾದ್ರೂ ಓದ್ತಿದ್ರೆ ಮೊತ್ತ ಮೊದಲಾಗಿ ನಾವು ನೆನೆಸಬೇಕಾಗಿರ್ತಕ್ಕಂಥದ್ದು ಫಕೀರಪ್ಪ ಗುರಪ್ಪ ಹಳಕಟ್ಟಿ ಅವರನ್ನ. ಅವರು ಕಲ್ಯಾಣ ಕ್ರಾಂತಿ ಆದಾಗ ಶರಣರು ಉಳುವಿಗೆ ಹೋಗುವಾಗ ಯಾವ ಮಾರ್ಗವಾಗಿ ಹೋದ್ರೋ ಆ ಮಾರ್ಗವನ್ನು ಕಂಡು ಹಿಡಿದು ಪ್ರತಿ ಹಳ್ಳಿ, ನಗರ, ಪಟ್ಟಣಗಳಲ್ಲಿ ಸಂಚರಿಸಿ ಪ್ರತಿ ಮನೆಗೂ ಭೇಟಿ ಕೊಟ್ಟು ಅಲ್ಲಿಂದ ತಾಳೆ ಗರಿಯಲ್ಲಿರ್ತಕ್ಕಂಥ ವಚನಗಳನ್ನ ಮೊದಲು ಸಂಗ್ರಹಿಸಿ ಅವುಗಳನ್ನ ಪ್ರಿಂಟ್, ವಚನಗಳು ಎಷ್ಟು ಅದ್ಭುತವಾಗಿತ್ತು ಅನ್ನೋದಕ್ಕೆ 1 ನಿಮಿಷದಲ್ಲಿ ಹೇಳ್ತಾ ಇದ್ದೇನೆ. ಅವರು ಆ ವಚನಗಳನ್ನ ಪುನಃ ಕಾಪಿ ಮಾಡಿ ಮಂಗಳೂರಿನಲ್ಲಿ ಇರ್ತಕ್ಕಂಥ ಕ್ರೈಸ್ತ ಧರ್ಮದ ಪ್ರಿಂಟರ್ಗೆ ಅವರು ಒಂದು ಪತ್ರ ಬರೀತಾರೆ. ಈ ವಚನಗಳನ್ನ ನೀವು ನಮಗೆ ಪ್ರಿಂಟ್ ಮಾಡಿ ಕೊಡಬೇಕೆಂದು ಹಣವನ್ನು ಕೂಡ ಅವ್ರಿಗೆ ಕಳಿಸ್ಕೊಡ್ತಾರ. ಅಲ್ಲಿದ್ದವರು ಆ ವಚನಗಳನ್ನು ಓದಿ ಇವರಿಗೆ ಮರು ಉತ್ತರ ಬರೀತಾರೆ. ನಿಮ್ಮ ವಚನಗಳು ನಮ್ಮ ಕ್ರೈಸ್ತ ಧರ್ಮದ ನೀತಿಗಳಿಗಿಂತ ಅತ್ಯುತ್ತಮವಾಗಿವೆ. ನಾವೇನಾದ್ರೂ ಇವನ್ ನಿಮಗೆ ಪ್ರಿಂಟ್ ಮಾಡಿ ಕೊಟ್ರೆ ಅಂತಂದ್ರ ನಮ್ಮ ಧರ್ಮ ಪ್ರಚಾರಕ್ಕೆ ಹಿನ್ನಡೆ ಆಗ್ತದೆ ಅಂತಕ್ಕಂತ ಮಾತನ್ನ ಸ್ವತಃ ಅಲ್ಲಿಯ ಕ್ರೈಸ್ತವ ಪಾದ್ರಿಯವರು ಪೋಗೋ ಅಳಕಟ್ಟಿ ಅವರಿಗೆ ಕೊಡ್ತಾರೆ. ಅದೆಲ್ಲ ಇತಿಹಾಸ ತಮಗೆ ಗೊತ್ತಿದ್ದೇ ಇದೆ. ಅವ್ರು ಪುನಃ ತಮ್ಮ ಮನೆಯನ್ನು ಮಾರಿ ಸ್ವಂತ ಪ್ರಿಂಟ್ ಹಾಕಿ ಇವತ್ತೇನಾದ್ರೂ ನಾವು ವಚನಗಳನ್ನು ಓದ್ಲಿಕ್ಕೆ ಸಾಧ್ಯ ಇದ್ರ ಪೋಗೋ ಫಕೀರಪ್ಪ ಗುರಪ್ಪ ಅಳಕಟ್ಟಿ ಅವರನ್ನ ನಾವು ಇವತ್ತು ಸ್ಮರಿಸಿಕೊಳ್ಬೇಕಾಗ್ತದೆ. ನಂತರ ಬಂದವರು ಉತ್ತಂಗಿ ಚೆನ್ನಪ್ಪನವರು ರೆವರೆಂಡ್ ಕ್ರೈಸ್ತ ಪಾದ್ರಿಯವರು. ಅವರು ಇಲ್ಲಿ ಬಂದು ಕನ್ನಡವನ್ನು ಕಲಿತು ಸರ್ವಜ್ಞನ ವಚನಗಳನ್ನು ಸಂಪಾದಿಸಿದ್ರು. ಕಲ್ಯಾಣದಲ್ಲಿ ಅನುಭವ ಮಂಟಪ ಇಲ್ಲ ಅಂತಕ್ಕಂಥ ಬಸವ ವಿರೋಧಿಗಳ ಮಾತಿಗೆ ಮೊಟ್ಟ ಮೊದಲಾಗಿ ವಚನಗಳ ಆಧಾರದ ಮೂಲಕ ಉತ್ತರ ಕೊಟ್ಟವರಂದ್ರೆ ಉತ್ತಂಗಿ ಚೆನ್ನಪ್ಪನವರು. ಆ ಕಾರಣಕ್ಕಾಗಿ ನಾವು ಉತ್ತಂಗಿ ಚೆನ್ನಪ್ಪನವ್ರಿಗೂ ಕೂಡ ಇವತ್ತು ಸ್ಮರಿಸಬೇಕಾಗ್ತದೆ. ಇವತ್ತು ಏನು ಈ ಬಸವ ಜಯಂತಿ ವೈಭವಿತವಾಗಿ ಕರ್ನಾಟಕದಾದ್ಯಂತ ಅಲ್ಲದೆ ಜಗತ್ತಿನಾದ್ಯಂತ ನಡೀತಾ ಇದೆ. ಇದಕ್ಕೆ ಮೊಟ್ಟ ಮೊದಲಿಗೆ ಇದನ್ನ ಸಾರ್ವಜನಿಕವಾಗಿ ತಂದವರು ಹರ್ಡೇಕರ್ ಮಂಜಪ್ಪನವರು. ಹರ್ಡೇಕರ್ ಮಂಜಪ್ಪನವರು ಗಾಂಧಿವಾದಿಗಳು.
ಬಸವ ಭಕ್ತರು ಕರ್ನಾಟಕದ ಗಾಂಧಿ ಎನಿಸಿಕೊಂಡಂತವರು ದಾವಣಗೆರೆಯಲ್ಲಿ ಪ್ರಪ್ರಥಮವಾಗಿ ಸಾರ್ವಜನಿಕವಾಗಿ ಈ ಎಲ್ಲರನ್ನು ಒಗ್ಗೂಡಿಸಿ ಈ ಬಸವ ಜಯಂತಿ ಕಾರ್ಯಕ್ರಮಗಳನ್ನ ನೆನಪಿಗೆ ತಂದ್ರು. ಅದಕ್ಕೆ ಇವರೆಲ್ಲ ಪ್ರಾತಸ್ಮರಣೆಯನ್ನ ನೆನೆಸಿಕೊಂಡು ಈಗ ಇಲ್ಲಿ ನಮ್ಮ ಬಸವ ಭವನ ನಡೆದು ಬಂದ ಹಾದಿ, ಇಲ್ಲಿಯ ಕಾರ್ಯಕ್ರಮಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನ ಹೇಳ್ತೇವೆ. ನಾವು ನೀವು ಸೇರಿರುವ ಈ ಬಸವ ಭವನ ದಿನಾಂಕ 30/2/2019 ಉದ್ಘಾಟನೆ ಆಯಿತು. ಅದಕ್ಕಿಂತ ಪೂರ್ವದಲ್ಲಿ ಭವ್ಯವಾದ ಸುಂದರವಾದ ಶ್ರೀ ಬಸವೇಶ್ವರರ ಮೂರ್ತಿ ಪ್ರತಿಷ್ಠಾಪನೆ ಆಯಿತು. ಕುಷ್ಟಗಿ ಪಟ್ಟಣದಲ್ಲಿ ಸದರಿ ಕೆಲಸಗಳಾಗಬೇಕಾದರೆ ಬಸವ ಸಮಿತಿ ಕುಷ್ಟಗಿ ಎಂದು ಬಸವಾಭಿಮಾನಿಗಳು ಸೇರಿ ಈ ಒಂದು ಸಮಿತಿಯನ್ನು ಹುಟ್ಟು ಹಾಕಿದರು. ಇದಕ್ಕೆ ಮೊಟ್ಟ ಮೊದಲಾಗಿ ಈಗ ದಿವಂಗತರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಮುಲ್ಕಾಜಪ್ಪ ದಂಡೀನ್ ಸಾಕಿನ್ ತಾವರ್ಗೇರ ವಕೀಲರು ಇದರ ಮೊದಲ ಅಧ್ಯಕ್ಷರಾಗಿದ್ರು. ತದನಂತರದಲ್ಲಿ ಶ್ರೀಮತಿ ಭಾರತಿ ನೀರ್ಗೇರಿ ಸಾಕಿನ್ ಕುಷ್ಟಗಿ, ಆ ನಂತರದಲ್ಲಿ ಇಲ್ಲಿ ಸದರಿ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಶ್ರೀ ಶಂಕರಗೌಡ ಪಾಟೀಲ್ ವಕೀಲರು ಕುಷ್ಟಗಿ ಇವರು ಅಧ್ಯಕ್ಷರಾದ್ರು. ಇದರ ನಂತರ ಇನ್ನು ಕೆಲವು ಮಂದಿ ಆದ ಮೇಲೆ ಈಗ ಪ್ರಸ್ತುತದಲ್ಲಿ ಶ್ರೀ ಶಿವಸಂಗಪ್ಪ ಬಿಜ್ಕಲ್ ನಿವೃತ್ತ ಶಿಕ್ಷಕರು ಸದರಿ ಸಮಾರಂಭದಲ್ಲಿ ಹಾಜರಿದ್ದಾರೆ. ಅವರು ಈ ಬಸವ ಸಮಿತಿಯ ಪ್ರಸ್ತುತ ಅಧ್ಯಕ್ಷರು. ಶ್ರೀ ಬಸವರಾಜ್ ದಂಡೀನ್ ವಕೀಲರು ಇದ್ದಾಗ ಅಧ್ಯಕ್ಷರಾಗಿದ್ದಾಗ ಶ್ರೀ ಶಂಕರಗೌಡ ಪಾಟೀಲ್ ವಕೀಲರು ಕಾರ್ಯದರ್ಶಿಗಳಾಗಿದ್ರು. ಇವರ ಅವಧಿಯಲ್ಲಿ ಬಸವೇಶ್ವರರ ಪುತ್ಥಳಿ ಪ್ರತಿಷ್ಠಾಪನೆ ಆಯಿತು. ಹಾಗೂ ಬಸವ ಭವನದ ನಿರ್ಮಾಣ ಕಾರ್ಯ ಕುಷ್ಟಗಿ ನಗರದ ಎಲ್ಲ ಬಸವ ಭಕ್ತರು, ಬಸವಪರ ಸಂಘಟನೆಗಳು, ಮಾಜಿ ಶಾಸಕರುಗಳಾದ ಸನ್ಮಾನ್ಯ ಶ್ರೀ ಕೆ ಶರಣಪ್ಪ ವಕೀಲರು ಹಾಗೂ ಸನ್ಮಾನ್ಯ ಶ್ರೀ ಹಸನ್ ಸಾಬ್ ದೋಟಿಯಾಳ್ ಮಾಜಿ ಶಾಸಕರು, ಸನ್ಮಾನ್ಯ ಶ್ರೀ ಅಮರೇಗೌಡ ಪಾಟೀಲ್ ಭಯಾಪುರ್ ಹಾಗೂ ಹಾಲಿ ಶಾಸಕರಾದ ವಿಧಾನಸಭೆ ವಿರೋಧ ಪಕ್ಷದ ಸಚೇತಕರಾದ ಸದರಿ ಸಮಾರಂಭದಲ್ಲಿ ಹಾಜರಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಹನುಮಗೌಡ ಪಾಟೀಲ್ ಶಾಸಕರು ಹಾಗೂ ನಗರಸಭೆಯ ಅಂದಿನ ಅಧ್ಯಕ್ಷರು ಸದಸ್ಯರ ಸಹಕಾರದಿಂದ ನೆರವೇರಿದೆ. ಇದಕ್ಕೆ ಎಲೆಮರೆಯ ಕಾಯಿಯಂತೆ ಅನೇಕರು ಶ್ರಮವಹಿಸಿದ್ದಾರೆ. 2019ಕ್ಕಿಂತ ಪೂರ್ವದಲ್ಲಿ ನಮ್ಮ ಹಿರಿಯರು ಮಾಜಿ ಶಾಸಕರ ಕೆ ಶರಣಪ್ಪ ವಕೀಲರ ನೇತೃತ್ವದಲ್ಲಿ, ಬಸವ ಭಕ್ತರು ಆದಂತ ಶರಣಪ್ಪ ವಕೀಲರ ನೇತೃತ್ವದಲ್ಲಿ ಮನೆಯಲ್ಲಿ ಮಹಾಮನೆ ಎಂಬ ಕಾರ್ಯಕ್ರಮವನ್ನ ಈ ಕುಷ್ಟಗಿ ನಗರದಲ್ಲಿ ನಡೆಸಿದ್ದಾಗಿದೆ. ನಂತರ 2019ರಿಂದ ಇಲ್ಲಿಯವರೆಗೆ 178 ವಚನ ಚಿಂತನ ಕಾರ್ಯಕ್ರಮಗಳು ನಡೆದಿವೆ. ಬಸವಣ್ಣನವರ ಒಂದು ವಚನದಂತೆ ಆನೆಯನ್ನು ಏರಿಕೊಂಡು ಹೋದರೆ ನೀವು, ಕುದುರೆಯನ್ನು ಏರಿಕೊಂಡು ಹೋದರೆ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದರೆ ಅಣ್ಣ, ನಿಜದ ನಿಲುವನ್ನು ಅರಿಯದೇ ಓದಿರಲ್ಲ ಅಂತ ನಿಜದ ನಿಲುವನ್ನು ತಿಳಿಸುವುದಕ್ಕಾಗಿ ತಾವೊಬ್ಬರ ಸಾಕಷ್ಟು ಅಧ್ಯಯನ ಮಾಡ್ಯಾರ. ನಮ್ಮ ಶರಣಪ್ಪ ವಕೀಲರು ಹಿರಿಯರು ಮನೆ ಕುಂತ ತಾವೇ ಓದ್ಬೋದಾಗಿತ್ತು. ತಾನು ತಿಳಿದುಕೊಳ್ಳೋದಲ್ದ ಜನಸಾಮಾನ್ಯರ ಉಳಿದವರು ಉದ್ಧಾರ ಆಗಲಿ ಅಂತ ಬಸವಣ್ಣನ ಅಭಿಪ್ರಾಯದಂತೆ ಅವರು 178 ವಚನ ಚಿಂತನ ಕಾರ್ಯಕ್ರಮಗಳನ್ನು ಅವರ ನೇತೃತ್ವದಲ್ಲಿ ಇಲ್ಲಿ ನಡೆದು ಬಂದಿವೆ. ಮೊದಲ ತಿಂಗಳಲ್ಲಿ ಏನಾಗ್ತಿತ್ತು, ಪ್ರತಿ ಶನಿವಾರ ಸಂಜೆ 6:30ರಿಂದ 8:30ರವರೆಗೆ ಇಲ್ಲೇ ವಚನ ಚಿಂತನ ಕಾರ್ಯಕ್ರಮಗಳು ನಡೆದು ಬರ್ತಿದ್ವು. ನಡಕ ಕಾರಣಾಂತರದಿಂದ ಅದು ಈಗ ಪ್ರತಿ ತಿಂಗಳ 15ನೇ ತಾರೀಕು ಸಂಜೆ 6:30ರಿಂದ 8:30ರವರೆಗೆ ನಡೆಯುತ್ತಿದೆ. ಈ ಸದರಿ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಸ್ಥಳಗಳಿಂದ ಅನುಭಾವಿಗಳನ್ನು, ಉತ್ತಮವಾದ ನಮ್ಮ ಲಾಲ್ ಸಾಬ್ ಕಂದಗಲ್ ಸಾಹೇಬ್ರಂತ ಉತ್ತಮವಾದ ಅನುಭಾವಿಗಳನ್ನು ಆಹ್ವಾನಿಸಿ ಇಲ್ಲೇ ವಚನ ಚಿಂತನ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ನಂತರ ಮೊದಲು ಈಗ ಅನ್ನದಾಸೋಹ ಕಾರ್ಯಕ್ರಮ ಕೂಡ ಅಂದಿನ ಕಾರ್ಯಕ್ರಮದಲ್ಲಿ ಇರುತ್ತದೆ. ಇದಕ್ಕೆ ಯಾವುದೇ ಅನುದಾನ ಇಲ್ಲ, ಯಾವುದೇ ಫಂಡ್ ಇಲ್ಲ. ಬಸವ ಭಕ್ತರೇ ಇದನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಪ್ರತಿ ವರ್ಷ ಬಸವ ಜಯಂತಿಯ ನಿಮಿತ್ತವಾಗಿ 10ರಿಂದ 12 ದಿನ ಪ್ರವಚನ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬರಲಾಗುತ್ತಿದೆ. ಸದರಿ ಭವನದಲ್ಲಿ ಇರಿಸಲಾದ ಸುಂದರವಾದ ಬಸವ ಮೂರ್ತಿಯನ್ನು ಗುಪ್ತದಾನಿಗಳು ಕೊಡಿಸಿದ್ದಾರೆ. ಈ ವರ್ಷ ಬಸವ ಭಕ್ತರು ಒಳ್ಳೆಯ ಅನುಭವಿಗಳಾದ ಶ್ರೀ ಮಾತಯ್ಯ ಹಿರೇಮಠ ಶಿಕ್ಷಕರಿಂದ 33 ಜನರಿಗೆ ಲಿಂಗ ದೀಕ್ಷೆಯನ್ನು ಮಾಡಿಸಲಾಗಿದೆ. ಅತಿ ಹೆಚ್ಚು ಅಂಕ ಗಳಿದ ವಿದ್ಯಾರ್ಥಿಗಳನ್ನು ಮತ್ತು ಸಮಾಜದಲ್ಲಿ ಸೇವೆ ಸಲ್ಲಿಸಿ ಬೇರೆ ಬೇರೆ ರಂಗಗಳಲ್ಲಿ ಪ್ರಶಸ್ತಿಗಳನ್ನು ಪಡೆದಂತ ಅವರಿಗೆ ಈ ಸದರಿ ಕಾರ್ಯಕ್ರಮಗಳಲ್ಲಿ, ಪ್ರತಿ ತಿಂಗಳು ನಡೆಯುವ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಕರೆಸಿ
ಬಸವ ಸಮಿತಿ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭೆಯ ವತಿಯಿಂದ ಅವರಿಗೆ ಸನ್ಮಾನವನ್ನು ಕೂಡ ಮಾಡಲಾಗುತ್ತದೆ. ಸದರಿ ಬಸವ ಭವನದ ಮೇಲಿನ ಕಟ್ಟಡದಲ್ಲಿ ಉತ್ತಮವಾದ ಗ್ರಂಥಾಲಯ ಕೂಡ ಇದೆ. ಈ ಗ್ರಂಥಾಲಯದಲ್ಲಿ ಶಿವಶರಣರ ವಚನಗಳು, ಅವರ ಜೀವನ ಚರಿತ್ರೆ, ಎಲ್ಲಾ ಪುಸ್ತಕಗಳು ಇವೆ. ಆಸಕ್ತರು ಬಂದು ಓದುತ್ತಿದ್ದಾರೆ. ಬರಬೇಕನ್ನೋರು ಕೂಡ ಇದು ಬೆಳಗ್ಗೆಯಿಂದ 12 ತನ ಓಪನ್ ಇರ್ತದೆ. ಬಂದು ಇಲ್ಲಿ ಅಧ್ಯಯನ ಮಾಡಬಹುದು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಶ್ರೀ ಶಿವಾಜಿ ಪಾಟೀಲ್ ಇಲ್ಲಿ ಅದರ ಅವರು ಶರಣರು ಪ್ರತಿನಿತ್ಯ ಬಸವ ಭವನದ ಒಳಗೆ ಮತ್ತು ಹೊರಗೆ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಈ ಹೊರಗಿನ ಗಿಡಗಳಿಗೆ ನೀರುಣಿಸಿ ಇಲ್ಲಿ ತಮ್ಮ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿ ಈ ಬಸವ ಭವನ ಮತ್ತು ಹೊರಗಿನ ಆವರಣವನ್ನು ಅಚ್ಚುಕಟ್ಟಾಗಿ ಇಡಲು ಅವರು ಸಹಕರಿಸುತ್ತಿದ್ದಾರೆ. ಅವರಿಗೆ ಬಸವ ಸಮಿತಿ ವತಿಯಿಂದ ಧನ್ಯವಾದಗಳು. ಪ್ರತಿ ತಿಂಗಳು ನಡೀತಕ್ಕಂತ ಈ ಕಾರ್ಯಕ್ರಮಕ್ಕೆ ಬರಬೇಕೆಂದು ಉತ್ತಮವಾಗಿ ಕೆಲಸ ನಿರ್ವಹಿಸಿಕೊಂಡು ಹೋಗ್ತಕ್ಕಂಥವ್ರು ಈಗಿನ ನಮ್ಮ ಶ್ರೀ ಶಿವಸಂಗಪ್ಪ ಬಿಸ್ಕಲ್ ಅಧ್ಯಕ್ಷರು. 15ನೇ ತಾರೀಕಿಗೆ ಕಾರ್ಯಕ್ರಮ ಇದ್ರ 14ನೇ ತಾರೀಕಿಗೆ ಅವ್ರು ಪ್ರಾರಂಭ ಮಾಡ್ತಾರೆ. ಎಲ್ಲರಿಗೂ ನಾಳೆ ಬಸವ ಭವನದಲ್ಲೇ ಕಾರ್ಯಕ್ರಮ ಇದೆ, ತಾವೆಲ್ಲ ಬಂದು ಹಾಜರಾಗಬೇಕು ಅಂತ ತಿಳ್ಕೊಂಡು ಅವರು ಎಲ್ಲಾ ಸದಸ್ಯರಿಗೂ ಮನವಿಯನ್ನು ಮಾಡಿಕೊಳ್ತಾರೆ. ಇತ್ತೀಚೆಗೆ ಮತ್ತೊಂದು ಪದ್ಧತಿಯನ್ನು ಮಾಡುತ್ತಿದ್ದಾರೆ. ಪ್ರತಿ 10 ಜನರಿಗೆ 10 ನಂಬರ್ ಅನ್ನು ಒಬ್ಬರಿಗೆ ಕೊಟ್ಟು ಅವರಿಗೆ ಜವಾಬ್ದಾರಿಯನ್ನು ಹಂಚಿದ್ದಾರೆ. ನೀವು ಈ 10 ಜನರಿಗೆ ಬರುವಂತೆ ಮಾಡಬೇಕು ಅಂತ. ಆ 10 ಜನರು ಮಾಡಿದ್ರು ಕೂಡ ಅಧ್ಯಕ್ಷರು ಪುನಃ ಫೋನ್ ಮಾಡ್ತಾರೆ. ಅಷ್ಟೊತ್ತಿಗೆ ಆಲೇ ನಮಗೆ ಬಂದಿರ್ತ ಫೋನು, ನಮ್ ಹೆಸರು ಯಾರಿಗೆ ಕೊಟ್ಟಿರ್ತಾರೆ ಅವರಿಗೆ, ಆದ್ರೂ ಅಧ್ಯಕ್ಷರು ಫೋನ್ ಮಾಡ್ತಾರೆ. ಅದು ಇಂಥ ಒಂದು ಬಸವ ಅಭಿಮಾನಿಗಳಾದ ಶ್ರೀ ಶಿವಸಂಗಪ್ಪ ಬಿಸ್ಕಲ್ ಶಿಕ್ಷಕರು ಒಂದು ಕಾಳಜಿಯಿಂದ ಬಹಳ ಚೆನ್ನಾಗಿ ನಡೆದುಕೊಂಡು ಬರ್ತಾ ಇದೆ. ಇದಕ್ಕೆ ಜಾಗತಿಕ ಲಿಂಗಾಯತ ಮಹಾಸಭೆಯ ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪಿ ಬಸವರಾಜ್ ಗುರುಗಳು ಕೂಡ ಜೋಡೆತ್ತಿನಂತೆ ಅವರಿಗೆ ಸಹಕರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಸಹಕರಿಸುತ್ತಿದ್ದಾರೆ. ಮತ್ತು ತಾಯಂದಿರು ಈ ಮಹಿಳಾ ಘಟ್ಟ ಸಂಘಟನೆಯ ಕುಷ್ಟಗಿ ಮಹಿಳಾ ಸಂಘಟನೆಯ ತಾಯಂದಿರು ಬಸವಣ್ಣನ ಈ ಕಾರ್ಯಕ್ಕೆ ಸಹಕಾರ ನೀಡುತ್ತಿದ್ದಾರೆ. ಇದು ಯಾರ್ದೋ ಉಪಕಾರಕ್ಕಾಗಿ ಬರ್ತಕ್ಕಂಥ ಕೆಲಸ ಅಲ್ಲ. ಈಗ ನಮ್ಮ ಆತ್ಮದ ಉನ್ನತಿಯನ್ನು ನಾವು ಸಾಧಿಸಬೇಕಾದ್ರೆ ನಾವಿಲ್ಲಿ ಬರಬೇಕು. ಇಂಥ ಒಂದು ಕೆಲಸಕ್ಕೆ ಸಹಕರಿಸಿದ ಕುಷ್ಟಗಿ ಪಟ್ಟಣದ ಎಲ್ಲ ಶರಣೆಯರಿಗೆ, ತಾಯಂದಿರಿಗೆ ವಂದಿಸಿ ಇಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಬಸವೇಶ. ಸುದೀರ್ಘವಾಗಿ ವಚನ ಸಾಹಿತ್ಯ ಬೆಳೆದು ಬಂದ ದಾರಿ ಹಾಗೂ ಬಸವ ಭವನ ಬೆಳೆದು ಬಂದ ದಾರಿ ಹಾಗೂ ಅಧ್ಯಕ್ಷೀಯ ಪರಂಪರೆಯನ್ನ ಅತ್ಯಂತ ಸವಿವರವಾಗಿ ಮಾರ್ಮಿಕವಾಗಿ ತಮ್ಮ ಪ್ರಾಸ್ತಾವಿಕವಾಗಿ ನುಡಿಯಲ್ಲಿ ನುಡಿದಂತಹ ಅಪ್ಪಣ್ಣ ತಾವರಿಗೆರೆ ನಿವೃತ್ತ ಶಿಕ್ಷಕ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತ ನಿಮ್ಮೆಲ್ಲರ ನಾಲ್ಮೆಯ ಕ್ರಿಯಾಶೀಲ ಶ್ರೀ ದೊಡ್ಡಗೌಡರು ಪಾಟೀಲ್ ಶಾಸಕರು ಉದ್ಘಾಟನೆಯ ನುಡಿಗಳನ್ನ ಆಡಬೇಕು ಅಂತ ಅವರಲ್ಲಿ ಕೋರ್ತಾ ಇದ್ದಾರೆ. ನಮ್ ಕಷ್ಟ ಅವ್ರಿಗೆ ಗೊತ್ತಾಗ ಬಾಳ ಮದುವೆ ಆಗಿದ್ದೀವಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಸಮಾನತೆಯ ಅಧಿಕಾರರು ಬಸವೇಶ್ವರರ ಜಯಂತ್ಯೋತ್ಸವ ಸಮಾರಂಭದ ವೇದಿಕೆಯ ಘನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಿರಿಯರು, ಮಾಜಿ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಕೆ ಶರಫ್ ಸಾಹೇಬ್ರವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಇವತ್ತಿನ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ಲಾಲ್ ಸಾಬ್ ಕಂದಗಲ್ರವರೇ, ತಾಲೂಕು ಆಡಳಿತದಿಂದ ಇಲ್ಲಿವರೆಗೂ ಕೂಡ ವೇದಿಕೆ ಮೇಲೆ ಈಗ ನಿರ್ಗಮಿಸಿರ್ತಕ್ಕಂಥ ತಹಸೀಲ್ದಾರ್ ಅವರೇ, ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ ಹಿರೇಗೌಡ್ರೆ, ಸಹೋದರ ವಸಂತ್ ಮೇಲಿನಮನಿರವರೇ, ಸಮಿತಿಯ ಹಿಂದಿನ ಅಧ್ಯಕ್ಷ ಇರ್ತಕ್ಕಂಥ ಶಂಕರಗೌಡ್ರೆ, ಪ್ರಸ್ತುತ ಅಧ್ಯಕ್ಷರಿರ್ತಕ್ಕಂಥ ಶಿವಸಂಗಪ್ಪ ಮಾಸ್ಟರ್ ಅವರೇ ಮತ್ತು ಉಮಾದೇವಿ ಮೇಡಮ್ರವರೇ, ನನ್ನ ಗುರುಗಳಾಗಿರ್ತಕ್ಕಂಥ ಟಿ ಬಸವರಾಜ್ ಅವರ ಆದಿಯಾಗಿ
ಎಲ್ಲ ಅಧಿಕಾರಿ ವರ್ಗದವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ, ತಾಯಂದಿರೇ, ಯುವ ಸ್ನೇಹಿತರೆ, ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ, ಆತ್ಮೀಯ ಎಲ್ಲ ಮುದ್ದು ಮಕ್ಕಳು, ಪ್ರತಿ ವರ್ಷನೂ ಕೂಡ ಮೆರವಣಿಗೆ ಆಗ್ತಿತ್ತು. ಮೆರವಣಿಗೆ ನಂತರ 6 ಗಂಟೆ 7 ಗಂಟೆಗೆ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ರು. ಆದರೆ ಈ ವರ್ಷ ಬಹಳ ಬೇಗ ಈ ಕಾರ್ಯಕ್ರಮನ ಬಿಸಿಲಿಗಂಜಿಕೆ ಮಾಡ್ರೆ ಏನೋ ಗೊತ್ತಿಲ್ಲ, ಬಹಳ ಬೇಗ ಆಯೋಜನೆ ಮಾಡಿದ್ರೆ ಬಹಳ ಸಂತೋಷ. ಬಸವೇಶ್ವರ ಬಗ್ಗೆ ಬಹುತೇಕ ಈಗಾಗಲೇ ಅನೇಕ ವಿಚಾರಗಳನ್ನ ನಾವು ಪ್ರಾಸ್ತಾವಿಕ ಮಾತನಾಡ್ತಕ್ಕಂಥವ್ರು ಹಿರಿಯರು ಹೇಳಿದ್ದಾರೆ. ಅವತ್ತಿ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಬಹುಶಃ ಇದು ಎಲ್ಲೋ ಒಂದು ಕಡೆ ಹೆಚ್ಚಾಗಬೇಕಾಗಿತ್ತು, ಅದೆಲ್ಲೋ ಒಂದು ಕಡೆ ಕಡಿಮೆ ಆಗ್ತದೇನೋ ಅಂತಕ್ಕಂಥದ್ದು ನನ್ನ ಭಾವನೆ ವೈಯಕ್ತಿಕವಾಗಿ. ಯಾಕಂದ್ರೆ ಇಂದಿನ ಅಧ್ಯಕ್ಷ ತಕ್ಕಂಥ ಅಂಬರೇಗೌಡರು ಕೂಡ, ನವರಳ್ಳಿ ಅಂಬರೇಗೌಡರು ಕೂಡ ಇಲ್ಲೇ ಇದ್ದಾರೆ. ಮಂಟೂರ್ ಅಂತವ್ರನ್ನ ಕರೆಸಿ ಬಹಳ ಉತ್ತಮವಾಗಿರ್ತಕ್ಕಂಥ ಪ್ರವಚನವನ್ನ ಮಾಡಿರ್ತಕ್ಕಂಥ ನಾವೆಲ್ಲರೂ ಕೂಡ ನೋಡಿದೆ. ಬಸವೇಶ್ವರ ಬಗ್ಗೆ ನಾವೆಲ್ಲರೂ ಕೂಡ ಪ್ರಜ್ಞೆ ಇದೆ ಅಂತಕ್ಕಂಥದ್ದಾದ್ರೆ, ನಮ್ಮೆಲ್ರಿಗೂ ಅವ್ರ ಬಗ್ಗೆ ಪ್ರಜ್ಞೆ ಇದೆ ಅಂತಕ್ಕಂಥದ್ದಾದ್ರೆ ಸ್ವಯಂ ಪ್ರೇರಿತರಾಗಿ ನಾವೆಲ್ಲರೂ ಕೂಡ ಬರಬೇಕಾಗ್ತದೆ. ಸಮಾಜಕ್ಕಾಗಿ ಒಬ್ಬ ಮೇಲ್ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಆಗಿದ್ರು ಕೂಡ ಸಮಾಜವನ್ನ ಕಟ್ಟಬೇಕು. ಯಾರು ಮೇಲಲ್ಲ, ಯಾರು ಕೂಡ ಕೀಳಲ್ಲ, ಇವನಾರವ ಎಂದೆನಿಸಿದರೆ ಇವ ನಮ್ಮವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಅನೇಕ ವಚನಗಳನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನುಭಾವ. ಆದ್ರೆ ಇವತ್ತೇನಾಗ್ತಾ ಇದೆ, ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಇವನಾರವ ಅಂತಕ್ಕಂಥ, ಇವ ಯಾರವ, ಮತ್ತೆ ಅದರಾಗ ಯಾರವ, ಮತ್ತೆ ನಮ್ಮವನಾಗಿದ್ರೆ ಎಲ್ಲ ನಮ್ಗೆ ಇಷ್ಟು ಸಂಬಂಧ ಐತೆ ಏನ ನೋಡ್ತಕ್ಕಂಥ ಪರಿಸ್ಥಿತಿ ಕಾಲಘಟ್ಟಕ್ಕೆ ನಾವು ಇವತ್ತು ಬಂದಿದ್ದೇವೆ. ಬಹುಶಃ ಎಲ್ಲೋ ಒಂದು ಕಡೆ ವಿಶಾಲವಾಗಬೇಕಾಗಿರ್ತಕ್ಕಂಥ ಮನಸ್ಸುಗಳು ಸಂಕುಚಿತ ಆಗ್ತಕ್ಕಂಥದ್ದನ್ನು ನಾವೆಲ್ಲೂ ಕೂಡ ನೋಡ್ತೇವೆ. ಮೆರವಣಿಗೆ ಮಾತ್ರ ಬಸವೇಶ್ವರರು, ಅಂಬೇಡ್ಕರ್ ಅವರು, ಬುದ್ಧರವರು ಅಥವಾ ಮಹಾತ್ಮರು ಕೇವಲ ಅವ್ರ ಅರ್ಚನೆ ಮಾತ್ರ ಸೀಮಿತನ, ಅವತ್ತು ಒಂದ್ ದಿವಸಕ್ಕೆ ಮಾತ್ರ ಅವ್ರನ್ನ ನಾವು ಸೀಮಿತ ಮಾಡ್ತಕ್ಕಂಥದ್ದು ಆಗ್ತಾ ಇದೆಯಾ? ಎಲ್ಲೋ ಒಂದು ಕೂಡ ನಾವು ಚಿಂತನೆ ಮಾಡ್ಬೇಕಲ್ಲ. ಇವತ್ತು ಜಗತ್ತು ಬಹಳ ಫಾಸ್ಟ್ ಹೋಗ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಹೇಳ್ತೇವೆ. ಬಹಳ ವೇಗವಾಗಿ ಇವತ್ತು ಜಗತ್ತು ಸಾಗ್ತಾ ಇದೆ. ಆದ್ರೆ ಅವರ ವಚನಗಳು, ಬಸವೇಶ್ವರ ವಚನಗಳು ಎಲ್ಲ ಕಾಲಕ್ಕೂ ಕೂಡ ಸಲ್ತಕ್ಕಂಥವು ಅಂತಕ್ಕಂಥ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಒಂದೊಂದು ವಚನಗಳು ನಾವು ತೆಗೆದುಕೊಂಡ್ರೆ ಕಾಯಕವೇ ಕೈಲಾಸ ಯಾವತ್ತೂ ಕೂಡ ಪ್ರಸ್ತುತ ಅದು ಹಿಂದೇನಿತ್ತು, ಈಗಿನಿತ್ತು, ಮುಂದೆ ನಾವೇನು ಕಾಯಕ ಮಾಡ್ತೀವಿ ಅದು ನಮ್ಗೆ ಯಾವತ್ತು ಕೈಲಾಸ ಕಾಣ್ತದೆ ಅಂತಕ್ಕಂಥದ್ದು. ಅದ್ರಲ್ಲಿ ನಾವು ಕೈಲಾಸವನ್ನು ಕಾಣಬೇಕು. ದಯವೇ ಧರ್ಮದ ಮೂಲವಯ. ಯಾವ ಮನುಷ್ಯನಲ್ಲಿ ದಯ ಇರೋದಿಲ್ಲ, ಅದಕ್ಕೆ ಯಾವುದೇ ಧರ್ಮ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಇದರಲ್ಲಿ ಹೇಳಲಿಲ್ಲ. ಅವರ ಒಂದೊಂದು ವಚನ ಸಾಹಿತ್ಯಗಳು ಕೂಡ ನಮ್ಮ ಬದುಕಿನುದ್ದಕ್ಕೂ ಕೂಡ ಬಹಳ ಮಾರ್ಗದರ್ಶಕವಾಗ್ತದೆ ಅಂತಕ್ಕಂಥ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಮೆರವಣಿಗೆಯಲ್ಲಿ ಸ್ವಲ್ಪ ಜನ ಇತ್ತು, ಬಿಸಿಲಾಯ್ತು, ಅದು ಕಮ್ಮಾಗಿರ್ಬೇಕಂದ್ವಿ. ಇಲ್ಲಿ ಬಂದ ಮೇಲೆ ಅರ್ಧ ಈಗಾಗಲೇ ಕುರ್ಚೆ ಖಾಲಿ ಆಗ್ಯಾವ, ಹಿಡ್ಕೊಂಡ್ ಕೂಡಿಸ್ಬೇಕು ಅವ್ರು. ನಾವು ಮಂದಿನ ಆ ಪರಿಸ್ಥಿತಿ ನಾವು ಬಂದಿದ್ದೀವಿ. ನನಗನ್ಸಿ ಮಟ್ಟಿಗಿರ್ತಕ್ಕಂಥ, ನಾನಾಗಲೇ ಮತ್ತೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತೇಳಿ ಇಲ್ಲಿ ಬಂದಿರ್ತಕ್ಕಂಥವ್ರಲ್ಲಿ ಕೂಡ ಎಷ್ಟು ಜನ ಬಸವನ್ನ ತಿಳ್ಕೊಂಡು ನಾವು ಬಂದಿವೋ ಗೊತ್ತಿಲ್ಲ. ಏನೋ ನೆಡತ ನಡಿ ಹೋಗೋಣ ಅಂತ ಬಂದಿರ್ತಕ್ಕಂಥವ್ರು ಬಹಳಷ್ಟು ಜನ ಇದೀವೇನೋ ಅಂತ. ಬಹುಶಃ ಮಹಾತ್ಮರಿಗೆ ಎಲ್ಲೋ ಒಂದು ಕಡೆ ನಾವು ತೋರಿಸ್ತಕ್ಕಂಥ ಗೌರವ, ಪ್ರೀತಿ, ಆದರ್ಶಗಳು ಕೇವಲ ಆಚರಣೆಗೆ ಮಾತ್ರ ಸೀಮಿತ ಆಗಬಾರ್ದು ಅಂತಕ್ಕಂಥದ್ದು ಕೂಡ ನನ್ನ ಭಾವನೆ. ಅದ್ರ ಜೊತೆಗೆ ಈಗಾಗಲೇ ನಾನು ಶಂಕರಗೌಡರ ಹತ್ರ ಕೇಳಿದೆ, ಮಹಾಮನೆಯಲ್ಲಿ ಎಷ್ಟು ಪ್ರಾರಂಭ ಆಗಿ ಎಷ್ಟು ವರ್ಷ ಆಯ್ತು ಅಂತ. ಶರಣಪ್ಪ ಸಾಹೇಬರ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಮಹಾಮನೆ ಕಾರ್ಯಕ್ರಮ ಎಷ್ಟು ವರ್ಷದಿಂದ ಆಗ್ತಾ ಇದೆ ಅಂತ. ಸುಮಾರು 20 ವರ್ಷಗಳಿಗಿಂತ ಅಧಿಕವಾಗಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಎಷ್ಟು ಮನೆಗಳಾಗಿದ್ದಾವೆ, ಅವೆಲ್ಲವೂ ಕೂಡ ಜಾಗೃತ ಆಗ್ಬೇಕಲ್ಲ. ಜಾಗೃತ ಆಗಿದ್ದೀವಿ, ತುಂಬಿ ಹೊರಗಡೆ ಆಗ್ಬೇಕಾಗಿತ್ತು ಮಂದಿ. ನಮ್ಮನೇಲಿ ನಾವು ಮಾಡ್ಕೊಂತೀವಿ ಬಿಡಪ್ಪ ಮರೆ ಅಂತ ಮೆಟ್ಟಿಗೆ ನಾವು ಇವತ್ತು ಬಂದಿದ್ದೇವೇನೋ ಅಂತ. ಹಾಗಾಗಿ ಬಸವ ಧರ್ಮ ಬೆಳೆಯೋದಕ್ಕೆ, ಬಸವ ಧರ್ಮ ಅಂತ ಎಲ್ಲರೂ ಧರ್ಮ, ಅದು ಕೇವಲ ಜಾತಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ನನಗೂ ಕೂಡ ಅನ್ವಯಿಸುತ್ತೆ, ನಿಮಗೂ ಕೂಡ ಅನ್ವಯಿಸುತ್ತೆ, ಮತ್ತೊಬ್ಬರಿಗೂ ಕೂಡ ಅನ್ವಯಿಸುತ್ತೆ ಬಸವ ಧರ್ಮ ಅಂತೇಳಿ. ನನ್ನನ್ನು ಒಳಗೊಂಡಂತೆ ಎಲ್ಲರೂ ಕೂಡ
ಧರ್ಮ ಆ ಬಸವೇಶ್ವರರ ವಚನಗಳು ಮತ್ತು ಅವರ ಮಾರ್ಗದರ್ಶಕಗಳು ಇವತ್ತು ಕೂಡ ಪ್ರಸ್ತುತ, ಯಾವತ್ತೂ ಕೂಡ ಪ್ರಸ್ತುತ ಇರ್ತಕ್ಕಂಥವು, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅವನುಗಳನ್ನು ಪಾಲನೆ ಮಾಡ್ಬೇಕಾಗಿರ್ತಕ್ಕಂಥ ಬಹಳ ಮುಖ್ಯ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ. ಬಹುಶಃ ಸಮಿತಿಯ ಹಿರಿಯರಲ್ಲಿ ನಾನು ವಿಜ್ಞಾಪನೆ ಮಾಡಿಕೊಳ್ತೇನೆ, ಎಲ್ಲ ಜಯಂತಿಗಳಂತೆ ಈ ಜಯಂತಿಯನ್ನ ಮಾಡೋದಕ್ಕೆ ಹೋಗೋದಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ನೀವು ಜಾತಿ ಜಯಂತಿ ಆದ್ರೆ ಬಹಳಷ್ಟು ಜನ ಬಂದ್ಬಿಡ್ತಾರೆ. ಈಗ ಯಾವ ಜಯಂತಿಗಳು ನಾನು ವಸಂತಿಗೆ ಹೇಳಕ್ಕೆ ಆ ಜಯಂತಿನೂ ಕೂಡ ಗಾಡಿ ಕೊಟ್ಟು ಕರೆಸ್ಬೇಕು, ಎಲ್ಲರೂ ಕೂಡ ಗಾಡಿ ಕೊಟ್ಟರು ಬರ್ತಾರೆ. ಗಾಡಿ ಕೊಟ್ಟದಾಗ ಮಂದಿ ಬರ್ತಾ ಇರ್ತಕ್ಕಂಥ ಪರಿಸ್ಥಿತಿ ಅಂದ್ರೆ ಎಲ್ಲಿ ಮಟ್ಟಿಗೆ ನಾವು ಮುಟ್ತಾ ಇದ್ದೇವೆ ಅಂತ ಬಸವೇಶ್ವರ ತಿಳ್ಕೊಳ್ಳೋದಕ್ಕೆ ಇಷ್ಟು ವರ್ಷಗಳ ಕಾಲ ಆಯ್ತು ನಮಗೆ. ಬಹುಶಃ ಒಂದು ನಮ್ಮ ದಕ್ಷಿಣ ಭಾರತ ಆ ಕಡೆ ಇರ್ತಕ್ಕಂಥ ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಬಸವೇಶ್ವರ ಇಲ್ಲಿ ಹುಟ್ಟಿದ್ರೆ ಅಲ್ಲಿ ಹೋಗಿದ್ರೆ ಅವ್ರಿಗಾಗ್ಲಿ ಏನು ಈಗ ವಿಶ್ವನಾಯಕರಾಗ್ತಾ ಇದ್ದಾರೆ ಯಾವತ್ತೂ ಕೂಡ ಆಗಿಬಿಡ್ತಿದ್ರು ಅಂತಕ್ಕಂಥದ್ದು. ನಮ್ಮ ಭೂಮಿ ಈ ಕಡೆ ನೋಡಿ ನಾವು ಬಸವೇಶ್ವರ ಕಂಡಿದ್ದೇವೆ, ಪುಟ್ಟರಾಜ ಗವಾಯಿಗಳನ್ನು ಕಂಡಿದ್ದೇವೆ, ಅನೇಕ ಜನ ಮಹಾತ್ಮರನ್ನ ಶರಣರನ್ನ ಎಲ್ಲರೂ ಕೂಡ ಮೊನ್ನೆ ತಾನೇ ನಾವು ಸಿದ್ದೇಶ್ವರ ಶ್ರೀಗಳನ್ನು ಕಳ್ಕೊಂಡಿದ್ದೀವಿ. ಅನೇಕ ಜನ ಶರಣರಾಗಿ ಹೋಗಿದ್ದಾರೆ. ಆದ್ರೂ ಕೂಡ ಎಲ್ಲೋ ಒಂದು ಕೂಡ ಮೌಢ್ಯ ಅಂತಕ್ಕಂಥ ನಮ್ಗೆ ಇಲ್ಲಿ ತುಂಬಿದೇನು ಅಂತಕ್ಕಂಥ ನನ್ನ ಭಾವನೆ. ಅದು ಆಗಾಗದು ಬೇಡ. ನಿಜವೂ ಕೂಡ ಮುಂದಿನ ದಿನಮಾನಗಳಲ್ಲಿ ಪ್ರತಿ ವರ್ಷ ನಾವು ಮಾತನಾಡ್ತೇವೆ ಹೋಗ್ತೇವೆ, ಕಾರ್ಯಗತ ಆಗೋದಿಲ್ಲ. ಆಗೋದಕ್ಕೆ ಏನ್ ಮಾಡ್ಬೇಕು? ನನ್ಗೆ ಸಮಿತಿಯರು ಒಂದು ಕಡೆ ಬರೋಕ್ಕಿಂತ ಮುಂಚೆ ಕೇವಲ 11 ಜನ 11 ದಿನ ಪ್ರವಚನ ಹಚ್ಚೋದಕ್ಕಿಂತ ಮುಂಚೆ ಬೇರೆ ಬೇರೆ ಸಮಾಜದ ಏನಾಗ್ಬಿಟ್ಟಿದೆ, ಕರೆದೇ ಯಾರು ಬರದೇ, ನಾನು ಕೂಡ ಹೇಳ್ತೀನಿ, ಆದ್ರೆ ಕರೆದೇ ಯಾರು ಬರದೇ ಇರತಕ್ಕಂಥ ಪರಿಸ್ಥಿತಿ ನಾವು ಬಂದಿದ್ದೇವೆ. ಎಲ್ಲರೂ ಕೂಡ ಒಳಗೊಂಡಂತೆ ಒಂದು ಸಮಿತಿ ಮಾಡಿ ಬೇರೆದವ್ರನ್ನು ಕೂಡ ಅದ್ರಲ್ಲಿ ಕರ್ಕೊಳ್ಳೋದ್ ಮೂಲಕ ಇಲ್ಲಿ ಸಮಿತಿಗೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಯಾವ ರೀತಿ ಮಾಡೋಣ ಅಂತಕ್ಕಂಥ ಚಿಂತನೆ ಆದಾಗ ಮಾತ್ರ ಮತ್ತಷ್ಟು ಈ ಜಯಂತಿಯನ್ನ ಮುಂತೊಂದು ಹೋಗೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಹಾಗಾಗಿ ಆ ಒಂದು ಪ್ರಯತ್ನ ಮುಂದಿನ ದಿನಮಾನಗಳ ಆಗ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಲಾಲ್ ಸಾಬ್ ಕಂದಗಲ್ ಅವರು ಉತ್ತಮವಾಗಿರ್ತಕ್ಕಂಥ ಪ್ರವಚನಗಳು ಬಸವೇಶ್ವರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿರ್ತಕ್ಕಂಥ ನಮ್ಮ ಶರಣಪ್ಪ ಸಾಹೇಬ್ ಇರ್ಬೋದು, ಅವ್ರು ಇರ್ಬೋದು. ನೀವು ಕಂದಗಲ್ ಸಾಹೇಬ್ರನ್ನ ಬರೀ ಒಂದು ಧರ್ಮದಕ್ಕಲ್ಲ, ಬರೀ ಒಂದು ಇದ್ರ ಮತಕ್ಕೆ ಎಲ್ಲವೂ ಕೂಡ ಭಗವದ್ಗೀತೆ ಇರಬಹುದು, ಕುರಾನ್ ಇರಬಹುದು, ಮತ್ತು ಬೈಬಲ್ ಇರ್ಬೋದು, ಯಾವುದೇ ಕೇಳಿದ್ರು ಕೂಡ ಅವರು ನಿರರ್ಗಳವಾಗಿ ಮಾತನಾಡತಕ್ಕಂಥ ಒಬ್ಬ ಉತ್ತಮ ವಾಗ್ಮಿಗಳು, ಬುದ್ಧಿಜೀವಿಗಳು. ಅವರ ಪ್ರವಚನ ಕೇಳೋಣ, ಕೇವಲ ಅದು ಪ್ರವಚನಕ್ಕೆ ಮಾತ್ರ ಸೀಮಿತವಾಗದೆ ನಾವೆಲ್ಲರೂ ಕೂಡ ನಮ್ಮ ಬದುಕಿನುದ್ದಕ್ಕೂ ಕೂಡ ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡೋಣ, ಅಂದಾಗ ಮಾತ್ರ ಸಾರ್ಥಕತೆ ಹೊಂದದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಶರಣಪ್ಪ ಸಾಹೇಬರು ಇಲ್ಲ ನೀವು ಯಾವುದೇ ಅನುದಾನ ಬೇಕು ಘೋಷಣೆ ಮಾಡು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಕಳೆದ ಬಾರನೂ ಕೂಡ ನಾನು ಘೋಷಣೆ ಮಾಡಿದ್ದೆ, ಕಳೆದ ಬಾರನೂ ಕೂಡ ಹೇಳಿದೆ, ನಾನು ಕಳೆದ ಬಾರನೂ ಕೂಡ ಘೋಷಣೆ ಮಾಡಿದೆ. ಆದ್ರೆ ನಾನು ಯಾರು ಕೂಡ ಒಳ್ಳೇದು ಇದನ್ನ ಮಾಡ್ಬೇಕು ಅಂತಕ್ಕಂಥ ಟಚ್ ಮಾಡಲಿಲ್ಲ. ನನಗೆ ಇದಾಗ್ಬೇಕು, ಹಿಂಗ್ ಮಾಡಂದ್ರಿ ಅಂತಕ್ಕಂಥದ್ದು ಯಾವುದಾಗಲ್ಲ. ಇಲ್ಲ ನೀವು ಒಂದು ಘೋಷಣೆ ಮಾಡಿ ನಾವು ಈ ವರ್ಷ ಮುಂದುವರಿಸ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರೆ, ಕಳೆದ ಬಾರನೂ ಹೇಳಿದ್ದೀನಿ, ಈ ಬಾರನೂ ಹೇಳಿದೆ, ನೀವು ಬಂದು ಕೂತ್ಕೊಂಡು ಏನ್ ಆಗ್ಬೇಕು ಏನಿಲ್ಲ ಅಂತಕ್ಕಂಥ ನೀವು ಇದ್ದಲ್ಲಿ ನಾನು ಬರ್ತೀನಿ, ಪ್ರಶ್ನೆ ಇಲ್ಲ, ಅಲ್ಲಿ ಬರ್ರಿ ಅಂತಕ್ಕಂಥ ನೀವೆಲ್ಲಿ ಹೇಳ್ತೀರಿ ಅಲ್ಲಿ ಕೂಡ ಕೂರ್ತೀವಿ ಬರ್ರಿ ಅಂತೇಳಿ ನಾನು ಬರ್ತೇನೆ. ಒಂದು ಇದೇನಾಗಬೇಕು ಅಂತಕ್ಕಂಥ ಸಮಗ್ರ ಚಿಂತನೆ ಮಾಡೋದ್ರ ಮೂಲಕ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಅಥವಾ ಇಲ್ಲಿ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಗ್ರಂಥಾಲಯ ಇದೆ, ಅದ್ರಲ್ಲಿ ಎಷ್ಟು ಜನ ನಾವು ಪ್ರಯೋಜನ ಪಡಿತೀವಿ ಅಂತಕ್ಕಂಥದ್ದು ಕೂಡ ಆಗ್ಬೇಕು. ಅವರ ವಚನಗಳನ್ನು ಓದಿಕೊಂಡು ನಾವು ಅದನ್ನು ಮುನ್ನಡೆಸಬೇಕಾಗಿರ್ತಕ್ಕಂಥದ್ದು ಇದೆ, ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗ್ಬೇಕಾಗಿದೆ. ಆ ಕೆಲಸವನ್ನು ಮಾಡೋಣ. ಖಂಡಿತವಾಗಿ ಶರಣಪ್ಪ ಸಾಹೇಬ್ರು ಹೇಳಿದಾಗೆ ನೀವೇನ್ ಕೇಳ್ತೀರಿ ಅಗ್ಗಿ ಬೇಡ ಸರ್, ನೀವು ಕೂತ್ಗಳು ಏನಾಗಬೇಕು ಅಂತಕ್ಕಂಥದ್ದಿದೆ, ಅದಕ್ಕೆ ನಾನು ಬದ್ಧನಾಗಿ ಕೆಲಸ ಮಾಡಿ ಎಷ್ಟಂತ ನೀವು ಹೇಳಿದ್ರೆ ಗೊತ್ತಾಗುತ್ತೆ ನನಗೆ. ಅಲ್ಲ ನೀವು ಬರ್ರಿ ಕೂತ್ಕೊಂಡು 20 ಲಕ್ಷ ಆದ್ರೂ ಮಾಡೋಣ, ಅದೇನು ಪ್ರಶ್ನೆ ಇಲ್ಲ. ಬಂದು ಕೂತ್ಕೊಂಡು ಮಾತನಾಡ್ತಕ್ಕಂಥ ಕೆಲಸವನ್ನ ಖಂಡಿತವಾಗಿ 20 ಲಕ್ಷ ಬೇಕು ಅಂತಕ್ಕಂಥದ್ದು ಹೇಳಿದರೆ ಖಂಡಿತವಾಗಿ ಬಂದು ಕೂತ್ಕೊಂಡು ಮಾಡ್ತಕ್ಕಂಥ ಕೆಲಸವನ್ನ ಕೊಡ್ತಕ್ಕಂಥದಕ್ಕೆ ಸಿದ್ಧನಾಗಿದ್ದೇನೆ ಅಂತಕ್ಕಂಥ ಮಾತನ್ನ ಈ ಸರಿ ಕಳೆದ ಬಾರಿ ನೀವು ಬಂದು ಬಿಡಿದ್ರೆ ಹೋದ ಲಕ್ಷ 10 ಲಕ್ಷ, ಈ ವರ್ಷ 10 ಲಕ್ಷ ಆಗ್ಬಿಡ್ತಿತ್ತು. ಅದು ಆಗಿಲ್ಲ. ಆದ್ರೆ ಈ ವರ್ಷ ಕೂಡ ಮಾಡೋಣ ಬನ್ನಿ. ಇದು ಒಂದು ಕೇವಲ ಒಬ್ಬರಿಗೆ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಸೇರಿ ಮಾಡ್ಬೇಕಾಗಿರ್ತಕ್ಕಂಥ ಮಾಡೋಣ. ಇದರಲ್ಲಿ ಯಾವುದೇ ಭಿನ್ನ ಭೇದ ಬೇಡ ಅಂತಕ್ಕಂಥ ಮಾತನ್ನ ಹೇಳಿ, ಯಾಕಂದ್ರೆ ಇವತ್ತು ಯಾವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ನಿಮ್ಮನ್ನು ಒಪ್ಪಿನಕ್ಕೆ ನಾನು ಸಿದ್ಧ ಇಲ್ಲ, ನನ್ನ ಒಪ್ಪಿನಕ್ಕೆ ನೀವು ಸಿದ್ಧ ಇಲ್ಲ. ಆ ಪರಿಸ್ಥಿತಿ ನಾವು ಬಂದಿದ್ದೀವಿ, ಅದು ಆಗ್ಬಾರ್ದು ಅಂತಕ್ಕಂಥದ್ದು. ನಾನು ನೀವು ಅಂತ ಹೇಳಿದ್ರೆ ಇಬ್ರು ಆಗ್ತೇವೆ, ನಾವೆಲ್ಲರೂ ಅಂತ ಹೇಳಿದ್ರೆ ಒಬ್ರು ಆಗ್ತೇವೆ. ನಾವು ನೀನು ಅಂತಕ್ಕಂಥ ನಾವೆಲ್ಲರೂ ಆಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರೂ ಕೂಡ ಒಂದು ಸಲ ಮಾತನ್ನ ಮುಗಿಸೋಣ. ಜಗತ್ತು ಅಸಮಾನತೆಗಳಿಂದ ತಲ್ಲಣಗೊಂಡಿರುವಂತಹ ಸಂದರ್ಭದಲ್ಲಿ ಬಸವ ಸಾಹಿತ್ಯ ಅತ್ಯಂತ ಪ್ರಸ್ತುತ ಅನ್ನುವ ನಿಟ್ಟಿನಲ್ಲಿ ಮಾರ್ಮಿಕವಾಗಿ ಮಾತನಾಡಿದಂತ ಸನ್ಮಾನ ಶ್ರೀ ದೊಡ್ಡಗೌಡರು ಪಾಟೀಲ್ ಸಾಹೇಬರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕೇಂದ್ರ ಘಟ್ಟ ಅಂತ ಹೇಳಿದ್ರೆ ಕಾರ್ಯಕ್ರಮಕ್ಕೆ ಅತ್ಯಂತ ಅಪರೂಪವಾದಂತ ಉಪನ್ಯಾಸಕರು ಸನ್ಮಾನ ಶ್ರೀ ಲಾಲ್ ಸಾಬ್ ಕಂದಗಲ್ ಸಾಹೇಬ್ರು, ಇಲ್ಕಲ್ ಸಾಹೇಬ್ರು
ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಪನ್ಯಾಸವನ್ನು ನೀಡಬೇಕಂತ ಅವರಲ್ಲಿ ಕೋರ್ತಾ ಇದ್ದೇನೆ. ಪರಮ ದಯಾಮೇನು ಕರುಣಾನಿಧಿಯೂ ಆದ ನನ್ನ ನಿಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ವಚನ ಸಾಹಿತ್ಯದಲ್ಲಿ ಅತ್ಯಂತ ಪ್ರಮುಖವಾದಂತಹ ವಚನಗಳ ಒಂದು ಸಾಲು ನಿಮ್ಮ ಮುಂದೆ ಓದುವ ಮೂಲಕ ಕಾರ್ಯಕ್ರಮ ಇದರ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯರು, ಅನುಭಾವಿಗಳು, ಬಸವ ತತ್ವ ಪ್ರತಿಪಾದಕರು, ಮಾಜಿ ಶಾಸಕರು, ವಕೀಲರು ಆಗಿರುವಂತಹ ಗೌರವಾನ್ವಿತ ಶ್ರೀ ಕೆ ಶರಣಪ್ಪ ವಕೀಲ್ ಸಾಹೇಬರೇ, ಇದೀಗ ಇದರ ಒಂದು ಯೋಜನೆಯ ಕುರಿತು ಅನುದಾನವನ್ನು ಘೋಷಿಸಿ ಈ ಕಾರ್ಯಕ್ರಮ ಉದ್ಘಾಟಿಸಿದಂತಹ ಉದ್ಘಾಟಕರು ಮತ್ತು ಬಸವ ಪ್ರೇಮಿಗಳು ಆಗಿರುವಂತಹ ಜನಪ್ರಿಯ ಶಾಸಕರಾದಂತಹ ಶ್ರೀ ದೊಡ್ಡನಗೌಡ ಪಾಟೀಲ್ರವರೇ, ಬಸವ ಸಮಿತಿಯ ಅಧ್ಯಕ್ಷರೇ, ಪೊಲೀಸ್ ಅಧಿಕಾರಿಗಳೇ, ಶಿಕ್ಷಣಾಧಿಕಾರಿಗಳೇ, ವೇದಿಕೆಯ ಮೇಲಿರುವಂತಹ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಆದರಣೀಯ ಹಿರಿಯರೇ, ಬಂಧುಗಳೇ, ಸಹೋದರಿಯರೇ, ತಾಯಂದಿರೇ, ಸೂಕ್ಷ್ಮವಾಗಿ ಒಂದು ಸೂಚನೆ ನನಗೆ ಸಿಕ್ಕಿದೆ. ಅತ್ಯಂತ ಕಡಿಮೆ ಸಮಯದಲ್ಲಿ ನನ್ನ ಮಾತುಗಳನ್ನು ಮುಗಿಸುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡುತ್ತೇನೆ. ನಾನು ಬಸವಣ್ಣ ಹುಟ್ಟಿದಂತಹ ಈ ವಿಜಯಪುರ ಜಿಲ್ಲೆ ಅಖಂಡವಾಗಿರುವಂತಹ ಸಂದರ್ಭದಲ್ಲಿ ನಾವೆಲ್ಲ ಆ ಜಿಲ್ಲೆಗೆ ಸೇರಿದವರು. ಆ ಸಂದರ್ಭದಲ್ಲಿ ಬಸವ ಹುಟ್ಟಿದ ನೆಲ ಮತ್ತು ಬಸವಣ್ಣ ಐಕ್ಯವಾದಂತಹದ್ದು. ಜಿಲ್ಲೆಗಳು ಬೇರೆಯಾದವು, ಅವರು ಹುಟ್ಟಿದ ನೆಲ ಮತ್ತು ಐಕ್ಯವಾದ ಸ್ಥಳ ಅದು ಕೂಡ ಬದಲಾಗಿ ಬಿಟ್ಟಿತ್ತು. ಇದು ಬದಲಾದರೆ ನಡೀತದೆ, ಆದರೆ ಬಸವಣ್ಣನು ಬದುಕಿದ ಬದುಕು ಮತ್ತು ಅವರ ಸಂದೇಶ ಅದನ್ನು ಭಾಗ ಮಾಡಬಾರದು. ಅವರು ಆಸ್ತಿಯನ್ನು, ಸಂಪತ್ತನ್ನು ಬಿಟ್ಟು ಹೋಗಿದ್ದರೆ ಅದನ್ನು ಪಾಲು ಮಾಡಿಕೊಳ್ಳಬಹುದು. ನಿಜವಾದ ಬಸವ ಅನುಯಾಯಿ ಯಾರು ಅಂತ ಹೇಳಿದರೆ, ಬಸವಣ್ಣನ ಇಡೀ ಬದುಕನ್ನು, ತನ್ನ ಬದುಕು, ಇಡೀ ಬಸವಣ್ಣನ ಬದುಕು ಸಮಸ್ತ ಕ್ಷೇತ್ರಗಳಲ್ಲಿ ಮಾರ್ಗದರ್ಶನ ನೀಡುವಂತಹದ್ದು ಎಂಬುದನ್ನು ಆಳವಾಗಿ ಅಧ್ಯಯನ ಮಾಡಿ ಅನುಸರಿಸುವಂತಹ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುವವನು. ಆದರೆ ಇವತ್ತು ಎಲ್ಲ ಧರ್ಮಗಳಲ್ಲೂ ನಾವು ಕಾಣುತ್ತಿದ್ದೇವೆ, ಆ ಧರ್ಮದಲ್ಲಿರುವಂತಹ ಎಲ್ಲ ಶರಣರನ್ನು ನಾವು ಬಯಸುವುದು ಮತ್ತು ನಮ್ಮಲ್ಲಿನ
ಸಾಮಾನ್ಯರಲ್ಲ, ಈ ಬಂಡವಾಳಶಾಹಿ ಪುರೋಹಿತ ವರ್ಗ ನಮ್ಮ ಮೂಗಿನ ನೇರಕ್ಕೆ ತಕ್ಕಂತೆ ಅವರಿರಬೇಕು. ಅದು ಬಸವಣ್ಣ ಆಗಲಿ, ಮೊಹಮ್ಮದ್ ಪೈಗಂಬರ್ ಆಗಲಿ, ಅಂಬೇಡ್ಕರ್ ಆಗಲಿ, ಸ್ವಾಮಿ ವಿವೇಕಾನಂದವರಾಗಲಿ, ಯಾರೇ ಆಗಿರಲಿ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅವರು ಬಳಕೆಯಾಗಬೇಕು. ಆದರೆ ಅವರು ಬೋಧಿಸಿದ ತತ್ವಗಳಿಗೆ ನಾವು ಎಂದು ಅನುಸರಿಸುವಂತಹ ನಿಟ್ಟಿನಲ್ಲಿ ಯೋಚಿಸುವುದಿಲ್ಲ. ಬದಲಾಗಿ ಪರಿಣಾಮವನ್ನು ನಾವು ನೋಡ್ತಾ ಇದ್ದೇವೆ. ಇಷ್ಟೆಲ್ಲ ವಚನ ಸಾಹಿತ್ಯದ ಸಂಪತ್ತು, ಎಲ್ಲ ಧರ್ಮಗಳ ಮೌಲ್ಯಗಳು ನಮ್ಮ ಜೊತೆ ಇದ್ದಾಗಲೂ ಕೂಡ ನಮ್ಮಲ್ಲಿ ಯಾವುದೇ ಒಂದು ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬಸವಣ್ಣ 12ನೆಯ ಶತಮಾನದಲ್ಲಿ ಹುಟ್ಟಿದ್ದು. ಈಗ ನಾನು ಮತ್ತು ನೀವು ಬದುಕುತ್ತಿರುವುದು ಆ 12ನೇ ಉಲ್ಟಾ ಮಾಡಿಬಿಡಿ, 21ನೆಯ ಶತಮಾನದಲ್ಲಿ. ಅಂದರೆ ಬಸವಣ್ಣನವರಿಗೆ ಎಂತಹ ಒಂದು ದೂರದೃಷ್ಟಿ ಇತ್ತು ಅಂತ ಹೇಳಿದರೆ, ಎಂತಹ ಒಬ್ಬ ದೂರದೃಷ್ಟಿಯ ಸುಧಾರಕ ಅಂತ ಹೇಳಿದರೆ, ಈ 21ನೆಯ ಶತಮಾನದಲ್ಲಿ ಉದ್ಭವಿಸಿರುವಂತಹ ಎಲ್ಲ ಕೆಡುಕುಗಳಿಗೆ 12ನೆಯ ಶತಮಾನದಲ್ಲಿಯೇ ಔಷಧಿಯನ್ನು ಸಿದ್ಧ ಮಾಡಿಟ್ಟಿದ್ರು. ಏನೆಲ್ಲ ರೋಗಗಳು, ಏನೆಲ್ಲ ಅನಾಹುತಗಳು, ಏನೆಲ್ಲ ಅವಘಡಗಳು ಮುಂದೆ ಸಂಭವಿಸುತ್ತವೆ, ಮಾನವನನ್ನು ದೂರ ಮಾಡುವಂತಹ ಈ ದ್ವೇಷ, ಹಗೆತನ ವ್ಯಾಪಕವಾಗಿ ಹರಡುವಂತಹ ಇಂದಿನ ಈ ಕಾಲದ ಸ್ಥಿತಿಗತಿಗಳಿಗೆ ಔಷಧಿಯನ್ನು, ಮಾರ್ಗದರ್ಶನವನ್ನು ರೂಪಿಸಿಕೊಟ್ಟರು 12ನೆಯ ಶತಮಾನದಲ್ಲಿ. ಇಂಗಳೇಶ್ವರ, ಬಸವನ ಬಾಗೇವಾಡಿಯ ಇಂಗಳೇಶ್ವರ. ನಾನು ಬಾಗೇವಾಡಿಯಿಂದ ದೇವರಿಪ್ಪರಿಗೆ ಹೋಗಬೇಕು ಅಂತ ಹೇಳಿದರೆ ಅದು ಮಧ್ಯದಲ್ಲಿ ಬರ್ತದೆ. ಅಲ್ಲಿಂದ ಕಾರ್ಯಕ್ರಮಕ್ಕೆ ಎಷ್ಟು ಬಾರಿ ನಾನು ಹೋದರೂ ಒಳಗೆ ಹೋಗಬೇಕಾಗ್ತದೆ, 4-5 ಕಿಲೋಮೀಟರ್. ನಾನು ಇಂಗಳೇಶ್ವರಕ್ಕೆ ಹೋಗಿ ಅಲ್ಲಿ 10-15 ನಿಮಿಷ ಕುಳಿತು ಮುಂದೆ ಹೋಗ್ತೇನೆ. ಆ 10-15 ನಿಮಿಷ ಅಲ್ಲಿ ನಾನು ಕಳೆಯುವ ಸಮಯ ಏನಿದೆ, ಎಂತಹ ಅನುಭೂತಿ, ಎಂತಹ ಒಂದು ಪ್ರಸನ್ನತೆ ಮನಸ್ಸಿಗೆ ಪ್ರಾಪ್ತ ಆಗ್ತದೆ ಅಂತ ಹೇಳಿದರೆ, ಇಡೀ ನಾಡನ್ನು, ಮಾನವ ಮನಸ್ಸುಗಳನ್ನು ಕಟ್ಟುವಂತಹ ಒಬ್ಬ ಶ್ರೇಷ್ಠ ದಾರ್ಶನಿಕ, ಮಹಾಮಾನವತಾವಾದಿ ಜನ್ಮ ತಾಳಿದಂತಹ ಜಾಗದಲ್ಲಿ ನಮಗೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳುವಂತಹ ಮತ್ತು ಅದರ ಮಾಧುರ್ಯವನ್ನು ಸವಿಯುವಂತಹ, ಅನುಭವಿಸುವಂತಹ ಒಂದು ಬಹಳ ವಿಚಿತ್ರವಾದ ಅನುಭವವಾಗ್ತದೆ. ನೀವು ಅಲ್ಲಿ ಕುಳಿತು ಸದ್ಯ ಈ ಜಗತ್ತಿನಲ್ಲಿ ನಡೆಯುತ್ತಿರುವಂತಹ, ನಮ್ಮ ಮಧ್ಯೆ ನಡೆಯುತ್ತಿರುವಂತಹ ಈ ಜಾತಿವಾದ, ಜಾತಿ ಕಲಹಗಳನ್ನು ಯೋಚಿಸಿ ನೋಡಿ, ಅಲ್ಲಿ ಸಾಧ್ಯ ಆಗುವುದಿಲ್ಲ. ಅದು ಜಾತಿವಾದದ ವಿರುದ್ಧ ಧ್ವನಿ ಎತ್ತಿದ 12ನೆಯ ಶತಮಾನದಲ್ಲಿ, ಇನ್ನು ಬಸವಣ್ಣನಂತೆ ಆತನ ಆದರ್ಶಗಳನ್ನು ಅಳವಡಿಸಿಕೊಂಡು ಬದುಕುವುದು ಇವತ್ತಿಗೂ ಕೂಡ ಅದು ಕಠಿಣದ ಕೆಲಸ. ಅದಕ್ಕೆ 2 ಎದೆಗುಂಡಿಗೆ ಬೇಕು. ಯಾಕೆ ಅಂತ ಹೇಳಿದರೆ, ಈ ಕ್ರೂರಿ ಸಮಾಜ ಬಸವಣ್ಣನನ್ನು ಕೂಡ ಬಿಡಲಿಲ್ಲ. ನಾನಾ ತರಹದ ಹಿಂಸೆಗಳು, ಚಿತ್ರಹಿಂಸೆ. ಇನ್ನು ಒಂದು ಮಾತು ಏನು ಅಂತ ಹೇಳಿದರೆ,
ಬಸವಣ್ಣ ವಿಜಯಪುರ ಜಿಲ್ಲೆಯಲ್ಲಿ ಹುಟ್ಟಿದರೂ ಕೂಡ ಆತನನ್ನು ಜಗತ್ತಿಗೆ ಪರಿಚಯಿಸಿದ್ದು ಈ ಕಲ್ಯಾಣ ಕರ್ನಾಟಕ. ಆ ಕೀರ್ತಿ ಈ ಕಲ್ಯಾಣ ಕರ್ನಾಟಕಕ್ಕೆ ಸಿಗ್ತದೆ. ಅದಕ್ಕೆ ಈ ಭಾಗವನ್ನು ಕಲ್ಯಾಣದಲ್ಲಿ ಎದ್ದಂತಹ ಕ್ರಾಂತಿಯ ಹೆಸರು. ಅದೊಂದು ಅದ್ಭುತವಾದ ಕ್ರಾಂತಿಯಾಗಿತ್ತದು. ಕಾರ್ಮಿಕ ಮಹಿಳೆಗೆ ಧ್ವನಿ ಎತ್ತಿ ತನ್ನ ಮೇಲೆ ಆಗುತ್ತಿರುವಂತಹ ಶೋಷಣೆಯನ್ನು ನಿರರ್ಗಳವಾಗಿ ವಿರೋಧಿಸುವಂತಹ ಶಕ್ತಿಯನ್ನು ತಂದುಕೊಟ್ಟಂತಹ ಬಸವಣ್ಣ, ಅದು ಬಹಳ ದೊಡ್ಡ ಕ್ರಾಂತಿ ಅದು. ಅದಕ್ಕೆ ಇವತ್ತು ವಿಜಯ ಕರ್ನಾಟಕ ಪತ್ರಿಕೆ ಓದುವಾಗ ನಾನು ಮಾತನ್ನು ದೀರ್ಘಗೊಳಿಸುವುದಿಲ್ಲ. ಕೃಷ್ಣಮೂರ್ತಿ ನಾಯಕ್ ಬಸವ ಜಯಂತಿಯ ಅಂಗವಾಗಿ ಒಂದು ಬಹಳ ಚಿಕ್ಕ ಲೇಖನ ಬರೆದಿದ್ದಾರೆ. ಅದು ನಾನು ಓದಿದೆ, ನನ್ನನ್ನು ಬಹಳಷ್ಟು ಪ್ರಭಾವಿತಗೊಳಿಸಿತು. ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ಹೇಳಿದರು, ಬಸವಣ್ಣನ ವಚನ ಇವತ್ತು ಮನೆ ಮನೆಗೆ ಮುಟ್ಟಲಿಕ್ಕೆ ಫಗು ಹಳಕಟ್ಟಿಯವರ ಸಾಧನೆ ಬಹಳ ದೊಡ್ಡದು ಅಂತ. ಖಂಡಿತ ವಚನಗಳೇನು ಎಂಬುದೇ ಗೊತ್ತಿಲ್ಲದಂತಹ ಕಾಲದಲ್ಲಿ ಅದನ್ನು ನಾಡಿನ ಮನೆ ಮನೆಗೆ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ವಿಶೇಷವಾಗಿ ಉರ್ದು ಭಾಷೆಯಲ್ಲಿ ಬಸವಣ್ಣನ ವಚನ ಸಂಪುಟ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುವಾದಗೊಂಡದ್ದು ಮತ್ತು ಅನೇಕ ಬೇರೆ ಬೇರೆ ಪ್ರಾದೇಶಿಕ ಭಾಷೆಗಳಲ್ಲಿ ಏನನ್ನು ಸೂಚಿಸುತ್ತದೆ ಅಂತ ಹೇಳಿದರೆ, ಬಸವಣ್ಣನ ವಚನ ಒಂದು ಜನಾಂಗಕ್ಕೆ, ಒಂದು ಭಾಷೆಗೆ, ಒಂದು ಪ್ರದೇಶಕ್ಕೆ ಸೀಮಿತವಾದುದಲ್ಲ. ಅದು ಮನುಷ್ಯನಿಗೆ ಸಂಬಂಧಿಸಿದ್ದು, ಅದು ಮನುಷ್ಯನಿಗೆ ತಲುಪಬೇಕು ಎನ್ನುವಂತಹ ಕಳಕಳಿಯವರಲ್ಲಿತ್ತು. ಅದಕ್ಕಾಗಿ ಜೀವನವನ್ನು ಸವಿಸಿದರು. ಇನ್ನು ಇವತ್ತಿನ ಬಸವ ಜಯಂತಿಯ ಅಂಗವಾಗಿ ಬಸವಣ್ಣನ ಹಾದಿಯ ಡಿಜಿಟಲ್ ಅನುಭವ ಮಂಟಪ ಅಂತ ಅವರು ಬರೆದಿದ್ದಾರೆ. 12ನೆಯ ಶತಮಾನದ ಕಲ್ಯಾಣದಲ್ಲಿ ಕ್ರಾಂತಿಯ ಕಿಡಿ ಹೊತ್ತಿಸಿದ ಬಸವಣ್ಣನವರ ವಿಚಾರಧಾರೆಗಳು ಕೇವಲ ಒಂದು ಕಾಲಘಟ್ಟಕ್ಕೆ ಸೀಮಿತವಾದುದಲ್ಲ. ಅಂದು ಅವರು ಪ್ರತಿಪಾದಿಸಿದ ಸಾಮಾಜಿಕ ಸಮಾನತೆ ಮತ್ತು ವ್ಯಕ್ತಿತ್ವ ವಿಕಸನದ ಸೂತ್ರಗಳು ಈಗಿನ ಡಿಜಿಟಲ್ ತಲ್ಲಣಗಳ ಕಾಲಕ್ಕೂ ದಾರಿದೀಪವಾಗಿದೆ. ಇಂದು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ಮಾರ್ಟ್ ಫೋನ್ ಮೂಲಕ ಜಗತ್ತಿನೊಂದಿಗೆ ಬೆಸೆದುಕೊಂಡಿದ್ದಾನೆ. ನಮ್ಮ ಸಾಮಾಜಿಕ ತಾಣಗಳೇ ಇಂದಿನ ಆಧುನಿಕ ಅನುಭವ ಮಂಟಪಗಳಾಗಿ ಮಾರ್ಪಟ್ಟಿವೆ. ಆದರೆ ಈ ಡಿಜಿಟಲ್ ವೇದಿಕೆಗಳಲ್ಲಿ ವ್ಯಕ್ತವಾಗುತ್ತಿರುವಂತಹ ವೈಚಾರಿಕತೆ ಎಷ್ಟರ ಮಟ್ಟಿಗೆ ಆರೋಗ್ಯಕರವಾಗಿದೆ ಎಂಬ ಪ್ರಶ್ನೆ ಎದುರಾದಾಗ ನಮಗೆ ಬಸವಣ್ಣನವರ ವಚನ ಸಂಹಿತೆಯ ಅನಿವಾರ್ಯತೆಯ ಅರಿವಾಗುತ್ತದೆ. ಪರರ ನಿಂದಿಸಬೇಡ, ಇದು ಬಸವಣ್ಣನವರ ಒಂದು ಖ್ಯಾತ ವಚನದ ತುಕುಡಿ. ಪರರ ನಿಂದಿಸಬೇಡ. ಆದರೆ ಇಂದಿನ ಸಾಮಾಜಿಕ ಜಾಲತಾಣ ಜಗತ್ತನ್ನು ಕಾಡುತ್ತಿರುವಂತಹ ಅತಿದೊಡ್ಡ ಪಿಡುಗು ಅದು ಟ್ರೋಲ್ ಸಂಸ್ಕೃತಿ ಮತ್ತು ದ್ವೇಷದ ಭಾಷೆ. ಪರರ ತೇಜೋವಧೆ ಮಾಡುವುದನ್ನೇ ಒಂದು ಕಾಯಕವಾಗಿಸಿಕೊಂಡಿರುವಂತಹ ಈ ಕಾಲಘಟ್ಟದಲ್ಲಿ ಬಸವಣ್ಣನವರ ಪರರ ನಿಂದಿಸಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಎಂಬ ಎಚ್ಚರಿಕೆ ಅತ್ಯಂತ ಪ್ರಸ್ತುತವಾದದ್ದು. ಯಾರೆಲ್ಲ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ, ಅವರು ಬಸವಣ್ಣನವರ ಈ ಅರಿವು ಅವರಲ್ಲಿ ಬಂದು ಬಿಟ್ಟರೆ ಆ ಸಾಮಾಜಿಕ ಜಾಲತಾಣ ಅದು ಬಹಳ ಅದ್ಭುತವಾದಂತಹ ಒಂದು ಮಾನವ ಸಮಾಜವನ್ನು ಬೆಸೆಯುವಂತಹ ವೇದಿಕೆ ಅದು. ಆದರೆ ಅದನ್ನು ಅನುಭವ ಮಂಟಪವನ್ನಾಗಿ ಮಾಡಲಿಕ್ಕೆ ಸಾಧ್ಯವಿದೆ.
ಯಾವಾಗ ಅಂತ ಹೇಳಿದ್ರೆ ಪರರನ್ನು ನಾನು ನಿಂದಿಸುವುದಿಲ್ಲ ಅಂತ ಅವನು ಶಪಥ ಮಾಡಿದಾಗ ಈ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡಬಹುದು ಎನ್ನುವಂತಹ ಆಶಯ ಇಲ್ಲಿ ಲೇಖಕ ವ್ಯಕ್ತಪಡಿಸುತ್ತಾನೆ. ನಾವು ಕೀಬೋರ್ಡ್ ಮೇಲೆ ಬೆರಳನ್ನಾಡಿಸುವ ಮುನ್ನ ಟೈಪ್ ಮಾಡುತ್ತಿರುವಂತಹ ಅಕ್ಷರಗಳು ಮುತ್ತಿನ ಹಾರದಂತೆ ಸಮಾಜವನ್ನು ಪೋಣಿಸುತ್ತವೆಯೇ ಅಥವಾ ಚೂರಿಯಂತೆ ಇನ್ನೊಬ್ಬರ ಮನಸ್ಸನ್ನು ಇರಿಯುತ್ತವೆಯೇ ಎಂಬ ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕು. ಆ ಆತ್ಮಾವಲೋಕನ ಮಾಡಿಕೊಳ್ಳಲಿಕ್ಕೆ ಈ ಸೈಬರ್ ಲೋಕದ ಅನಾಮಧೇಯತೆಯ ಹಿಂದೆ ಅಡಗಿಕೊಂಡು ಕೆಟ್ಟದ್ದಾಗಿ ವರ್ತಿಸುವವರಿಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಎನ್ನುವಂತಹ ಬಸವಣ್ಣನ ವಚನ ನೆನಪಾಗಬೇಕು ಎನ್ನುವಂತಹದ್ದು. ಈ ಕಾಲಘಟ್ಟದ ಎಲ್ಲ ತಂತ್ರಜ್ಞಾನವನ್ನು ಕೂಡ ಬಹಳ ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಆಗ ಬಸವಣ್ಣನ ಈ ಮೌಲ್ಯಗಳು ಕೂಡ ನಿಮ್ಮೆದುರಿಗೆ ಇರಬೇಕು. ಆಗ ನೀವು ಅವುಗಳನ್ನು ಬಹಳ ಉತ್ತಮ ರೀತಿಯಿಂದ ಬಳಕೆ ಮಾಡಲಿಕ್ಕೆ ಸಾಧ್ಯ. ಸಮಾಜಕ್ಕೆ ನೀವು ನಿಮ್ಮ ಒಂದು ಮಾತು ಈ ಸಮಾಜಕ್ಕೆ ಕೊಡುಗೆಯಾಗಬೇಕು. ನೀವಾಡುವ ಒಂದು ಮಾತು ಈ ಸಮಾಜದ ಒಗ್ಗಟ್ಟನ್ನಾಗಲಿ, ಈ ಸಮಾಜದಲ್ಲಿ ಶತಶತಮಾನಗಳ ಕಾಲ ಕೂಡಿಕೊಂಡು ಬಂದಿರುವಂತಹ ಸೌಹಾರ್ದತೆಗೆ ಬೆಂಕಿ ಹಚ್ಚುವಂತಹ ಕೆಲಸ ಆಗಬಾರದು. ಆ ಮಾತಿನ ಬಗ್ಗೆ ಬಸವಣ್ಣ ಹೇಳಿದ್ದು ಅದು ನುಡಿದರೆ ಮುತ್ತಿನ ಹಾರದಂತಿರಬೇಕು ಎನ್ನುವಂತಹದ್ದು. ಇನ್ನು ಬಸವಣ್ಣನವರು ಅಂದೇ ಪ್ರತಿಪಾದಿಸಿದ ಹುಸಿಯ ನುಡಿಯಬೇಡ ಎಂಬ ನೀತಿಯು ಇಂದಿನ ಪ್ರತಿಯೊಬ್ಬ ನೆಟ್ಟಿಗನು ಪಾಲಿಸಬೇಕಾದ ಡಿಜಿಟಲ್ ಧರ್ಮ. ಒಂದು ಮಾಹಿತಿಯನ್ನು ಹಂಚಿಕೊಳ್ಳುವ ಮೊದಲು ಅದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬೇಕು. ಕೇವಲ ಜವಾಬ್ದಾರಿಯಲ್ಲ, ಅದು ಅರಿವಿನ ಕಾಯಕ ಹೌದು. ನುಡಿದಂತೆ ನಡೆಯುವ ಪಾರದರ್ಶಕತೆ ನಮ್ಮ ಡಿಜಿಟಲ್ ಬದುಕಿನಲ್ಲಿ ಮಾಯವಾಗುತ್ತಿದೆ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗಳಲ್ಲಿ ಆದರ್ಶದ ಮುಖವಾಡ ತೊಟ್ಟು ನಿಜ ಜೀವನದಲ್ಲಿ ತದ್ವಿರುದ್ಧವಾಗಿ ನಡೆಯುವ ಡ್ಯುಯಲ್ ಪರ್ಸನಾಲಿಟಿ ಇಂದಿನ ವ್ಯಕ್ತಿತ್ವದ ದೌರ್ಬಲ್ಯವಾಗಿದೆ. ಬಸವಣ್ಣನವರು ಆಶಿಸಿದ ಕಾಯ ವಾಚ ಮನಸ ಒಂದೇ ಆಗಿರುವ ಸ್ಥಿತಿಯೇ ಈ ಡಿಜಿಟಲ್ ಬೌದ್ಧಿಕ ಮಾಲಿನ್ಯಕ್ಕೆ ಏಕೈಕ ಮದ್ದು. ಇಂದು ಕೊನೆಯದಾಗಿ ಇವ ನಮ್ಮವ ಎನ್ನುವಂತಹದ್ದು. ನಮ್ಮ ಜನಪ್ರಿಯ ಶಾಸಕರು ಅದನ್ನು ಬಹಳ ಉತ್ತಮವಾಗಿ ನಮ್ಮ ಮುಂದೆ ವ್ಯಾಖ್ಯಾನಿಸಿದರು. ಇವ ನಮ್ಮವ ಅನ್ನುವುದಕ್ಕಿಂತ ಇವ ಯಾರು ಎನ್ನುವಂತಹ ಒಂದು ಹಂತಕ್ಕೆ ನಾವು ಬಂದಿದ್ದೇವೆ. ಅದರಲ್ಲೂ ಇವ ಯಾರು ಅಂತ ಹೇಳಿದಾಗ ಇವನು ನಮಗೆ ಇನ್ನಷ್ಟು ಎಷ್ಟು ಹತ್ತಿರದವನು ಎನ್ನುವಂತಹದ್ದು. ಅದಕ್ಕೆ ನಮ್ಮ ಪ್ರೊಫೆಸರ್ GH 12 ಗುರುಗಳು ಹೇಳ್ತಾ ಇದ್ರು, ನಮ್ಮ ದೇಶದಲ್ಲಿ 3,000 ಜಾತಿಗಳಿವೆ. ನಾವು PUC ಕಲಿಯುತ್ತಿದ್ದಾಗ ಆ 3,000 ಜಾತಿಗಳಲ್ಲಿ ಉಪಜಾತಿಗಳಿವೆ, ಉಪಜಾತಿಗಳಲ್ಲಿ ಮರಿಜಾತಿಗಳಿವೆ, ಮರಿಜಾತಿಗಳಲ್ಲಿ ಕಿರಿಜಾತಿಗಳಿವೆ, ಕಿರಿಜಾತಿಗಳಲ್ಲಿ ಮತ್ತೆ ಕಿರಿಕಿರಿ ಜಾತಿಗಳಿವೆ ಅಂತ. ಇಷ್ಟೆಲ್ಲ ಇದ್ದಾಗಲೂ ಕೂಡ ನಾವೆಲ್ಲ ಬಹಳ ವೈವಿಧ್ಯತೆಯಿಂದ ಸಹೋದರತೆಯಿಂದ ಬದುಕುತ್ತಿದ್ದೇವೆ. ಅದು ನಮ್ಮ ದೇಶದ ವೈಶಿಷ್ಟ್ಯ ಅಂತ. ನಾಡಗೀತೆಯನ್ನು ಹಾಡಲಾಯಿತು. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ನಾವು ಅದಕ್ಕೆ ಬದ್ಧರಾಗಿದ್ದೇವೆ. ಮಧ್ಯಪ್ರಾಚ್ಯದಲ್ಲಿ ಏನು ನಡೀತಾ ಇದೆ? ಯುದ್ಧದ ಕಾಲ ಇದು. ಅವರು ಎಷ್ಟೇ ಶಾಂತಿ ಸೌಹಾರ್ದತೆಯ ಮಾತುಕತೆ ನಡೆಯುವ ಹಂತದಲ್ಲಿ ಇದ್ದರೂ ಕೂಡ ನಾವು ಆ ಪೈಕಿ ಜಗತ್ತಿನಲ್ಲಿ ಯಾವ ಮುಸ್ಲಿಂ ರಾಷ್ಟ್ರಗಳನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಈ ಜಗತ್ತಿನ ಯಾವ ಕ್ರೈಸ್ತ ರಾಷ್ಟ್ರಗಳನ್ನು ಕೂಡ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರೆಯಿಸಿಕೊಳ್ಳಲಿಕ್ಕೆ ಈ ಜಗತ್ತಿನಲ್ಲಿ ಯಾವುದಾದರೂ ಒಂದು ರಾಷ್ಟ್ರಕ್ಕೆ ಆ ಸಾಮರ್ಥ್ಯ ಇದ್ದರೆ ಅದು ನನ್ನ ಭಾರತ, ನನ್ನ ಕರ್ನಾಟಕ ಅಂತ ಹೇಳಿಕೊಳ್ಳಲಿಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ. ಬಸವ ಹುಟ್ಟಿದ ನೆಲ ಇದು, ಬಸವ ನಡೆದಾಡಿದ ನೆಲ ಇದು, ಬಸವ ನುಸಿರಾಡಿದ ನೆಲ. ಅದಕ್ಕಾಗಿ ನಮ್ಮೆಲ್ಲರ ಯೋಚನೆ ಒಂದೇ ಆಗಬೇಕು. ಇವನಾರವ
ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವನೆಂದೆನಿಸಯ್ಯ. ಮಾತ್ರವಲ್ಲ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ. ಇದಕ್ಕಿಂತ ಉತ್ತಮವಾದಂತಹ ಒಂದು ಮಾನವೀಯತೆಗೆ ವ್ಯಾಖ್ಯಾನ ಬೇರೆ ಯಾವುದೂ ಆಗಲಿಕ್ಕೆ ಸಾಧ್ಯವಿಲ್ಲ. ಆನಂತರ ಬಸವಣ್ಣನವರ ಕಡಿಮೆ ಸಮಯದಲ್ಲಿ 3-4 ನಿಮಿಷದಲ್ಲಿ ಬಸವಣ್ಣನವರು ಈ ಜಗತ್ತಿಗೆ ಕೊಟ್ಟ ಸಂದೇಶ. ಬಸವಣ್ಣ ಹುಟ್ಟಿದ ಕಾಲ ನಮ್ಮಷ್ಟು ಈಗ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ಕಾಲವಾಗಿರಲಿಲ್ಲ ಮತ್ತು ವಿಶಾಲವೂ ಆಗಿರಲಿಲ್ಲ. ಪರಿಮಿತವಾದಂತಹ ಒಂದು ಪ್ರದೇಶದಲ್ಲಿ ಅಪರಿಮಿತವಾದಂತಹ ಒಂದು ಸಾಧನೆಗೈದು 21ನೆಯ ಶತಮಾನಕ್ಕೂ ಕೂಡ ಅವರು ಪ್ರತಿಪಾದಿಸಿದಂತಹ ಮೌಲ್ಯಗಳು ಮತ್ತು ಎಲ್ಲ ಸಮಸ್ಯೆಗಳಿಗೆ ಅವು ಪರಿಹಾರ ಎಂಬ ರೂಪದಲ್ಲಿ ನಮ್ಮ ಮಧ್ಯೆ ಇದೆ ಅಂತ ಹೇಳಿದರೆ ಎಂತಹ ದೊಡ್ಡ ಸಾಧನೆ, ಅದಕ್ಕೆ ಯೋಚಿಸಿ ನೋಡಿ. ಇನ್ನು ಬಸವಣ್ಣನವರು ಪ್ರತಿಪಾದಿಸಿದ್ದು ಮನುಷ್ಯ ಕುಲವನ್ನು ಒಂದುಗೂಡಿಸುವುದು. ನೋಡಿದರು ಜಾತಿಯ ತಾರತಮ್ಯ ಮನೆಯಲ್ಲಿ ಆರಂಭವಾಯಿತು, ಕಂಡಿತು. ಅವರಿಗೆ ಹೇಳಿದರು ಸವರ್ಣೀಯ ಮನೆತನದಲ್ಲಿ ಹುಟ್ಟಿದರೂ ಕೂಡ ಅಲ್ಲಿಂದ ಹೊರಬಂದು, ಯಾಕೆ ಹೊರಬಂದದ್ದು ಅಂತ ಹೇಳಿದರೆ ಅಲ್ಲಿ ತನ್ನ ಅಕ್ಕ ಮತ್ತು ತನ್ನ ಮಧ್ಯ ತೋರುತ್ತಿರುವಂತಹ ಭೇದ ಭಾವ ಅವರ ಮನಸ್ಸನ್ನು ಅಲುಗಾಡಿಸಿತು. ನಾಗಮ್ಮನಿಗೆ ಬೇಡವಾದ ಜನಿವಾರ ಬಸವಣ್ಣನಿಗೆ ಯಾಕೆ ಬೇಕು? ಮಾದರಸ ಮತ್ತು ಮಾದಲಾಂಬಿಕೆಯ ಉದರದಲ್ಲಿ ಹುಟ್ಟಿದ ಬಸವಣ್ಣ ಬಾಲ್ಯದಲ್ಲಿಯೇ ಅಸಮಾನತೆ, ಮಹಿಳೆಗೊಂದು ಪುರುಷನಿಗೊಂದು ಎನ್ನುವಂತಹ ಈ ಅಸಮಾನತೆಯನ್ನು ನೋಡಿ ಅಲ್ಲಿಂದ ಹೊರಬಂದು ಒಂದು ವ್ಯವಸ್ಥೆಯನ್ನು ಹುಟ್ಟು ಹಾಕುತ್ತಾರೆ. ನೋಡಿ, ಎಲ್ಲ ಕಾಲದಲ್ಲೂ ಎಲ್ಲ ದಾರ್ಶನಿಕರು ಪ್ರವಾದಿಗಳು ಮಾಡಿದ್ದು ಅದನ್ನೇ. ಅವರು ಯಾರು ತಮ್ಮ ತಮ್ಮ ಧರ್ಮಗಳ ಕಡೆಗೆ ಕರೆಯಲಿಲ್ಲ, ಮೌಲ್ಯಗಳ ಕಡೆಗೆ ಕರೆದರು. ಅದರಲ್ಲಿ ನಿಮ್ಮ ಪ್ರಗತಿ ಇದೆ, ನಿಮಗೆ ಶಾಂತಿ ಇದೆ, ಸುಖವಿದೆ. ಜಾತಿ ಧರ್ಮ ಮೈಬಣ್ಣಗಳ ಆಧಾರದಲ್ಲಿ ಕಚ್ಚಾಡಬೇಡಿ. ನೋಡಿ, ಒಳಗೆ ಸೌಹಾರ್ದತೆ ಇದೆ, ಹೊರಗೆ ಚರ್ಮ ಹೊದಿಸಲಾಗಿದೆ. ಈ ಮೈಮೇಲಿನ ತೆಳುವಾದ ಚರ್ಮದ ಪರದೆಯನ್ನು ನೀವು ಸರಿಸಿಬಿಟ್ಟರೆ ಒಳಗೆ ರಕ್ತ ಇದೆ, ಮಾಂಸ ಇದೆ, ಮಜ್ಜೆ ಇದೆ. ನೀವು ಚರ್ಮವನ್ನು ಸರಿಸಿದಾಗ ಅಲ್ಲಿ ಹಿಂದೂ ಇಲ್ಲ, ಮುಸ್ಲಿಂ ಇಲ್ಲ, ಕ್ರೈಸ್ತನೂ ಇಲ್ಲ. ಅಲ್ಲಿ ಇರುವುದು ಒಬ್ಬ ಮನುಷ್ಯನಿಗೆ ಬೇಕಾದ ವಸ್ತುಗಳಿವೆ. ಆದ್ದರಿಂದ ಮೇಲೆ ಹೊದಿಸಿದ ಚರ್ಮದ ಆಧಾರದಲ್ಲಿ ಜಗತ್ತಿನಲ್ಲಿ ಅನಾಹುತಗಳನ್ನು ಸೃಷ್ಟಿಸಬೇಡಿ. ಹೆಣ್ಣು ಎಂಬ ಕಾರಣಕ್ಕಾಗಿ ನೋಡಿ ಎಂತಹ ಒಂದು ದೊಡ್ಡ ಕ್ರಾಂತಿ ಅಂತ ಹೇಳಿದರೆ ಅದರಿಂದ ಪ್ರಭಾವಿತರಾಗಿ ಶತಶತಮಾನಗಳ ಕಾಲ ಧ್ವನಿ ಇದ್ದರೂ ಧ್ವನಿ ಎತ್ತಲಿಕ್ಕೆ ಸಾಧ್ಯವಾಗದಂತಹ ಅಸಹಾಯಕ ಸ್ಥಿತಿಯಲ್ಲಿದ್ದಂತಹ ಮಹಿಳೆಯರು, ತುಳಿಯಲ್ಪಟ್ಟಂತಹ ಮಹಿಳೆಯರು, ಗೊಗ್ಗೆವ್ವ ಅನ್ನುವಂತಹ ಮಹಿಳೆ, ಆಯ್ದಕ್ಕಿ ಲಕ್ಕಮ್ಮ ಅನ್ನುವಂತಹ ಮಹಿಳೆ, ಅಕ್ಕಮ್ಮ, ಮಹಾದೇವಿ, ಸೂಳೆ ಸಂಕವ್ವ, ನೀವು ಇನ್ನೂ ಪಟ್ಟಿಯನ್ನು ನೋಡಿದರೆ ಇವರಾರಿಗೂ ಧ್ವನಿ ಇರಲಿಲ್ಲ ಮಾತನಾಡಲಿಕ್ಕೆ. ಆ ಧ್ವನಿ ಇಲ್ಲದವರಿಗೆ ಧ್ವನಿಯನ್ನು ಕೊಟ್ಟಂತಹ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತದೆ. ಶೋಷಿತ ವರ್ಗ, ನಾನು ಯಾರಿಗೂ ಕಡಿಮೆ ಇಲ್ಲ, ಒಬ್ಬ ಮನುಷ್ಯನಾಗಿ ನನಗೂ ಕೂಡ ಸ್ವಾತಂತ್ರ್ಯದಿಂದ ಬದುಕುವ ಹಕ್ಕಿದೆ ಅಂತ ಹೇಳಿದ ಎಲ್ಲ ಶರಣರನ್ನು ಅವರು ಕಟ್ಟಿದ ಅನುಭವ ಮಂಟಪದಲ್ಲಿ ಭಾಗಿಯಾದಂತಹ ಆ ಎಲ್ಲ ಸಮಕಾಲೀನ ಹಿಂದುಳಿದ ಕೇವಲ ಕಾಯಕದ ಆಧಾರದಲ್ಲಿ ಅವರನ್ನು ಹತ್ತಿಕ್ಕಿ ನೀವು ನಿಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ ಅಂತ ಅವರನ್ನು ದೂರ ತಳ್ಳಿದ ಆ ಎಲ್ಲರನ್ನು ಮನುಷ್ಯರನ್ನಾಗಿ ಅಲ್ಲ ಶರಣರನ್ನಾಗಿ ಸುಧಾರಕರನ್ನಾಗಿ ಪ್ರವರ್ತಿಸಿದಂತಹ ದೊಡ್ಡ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತದೆ. ಆದ್ದರಿಂದ ಹಡಪದ ಅಪ್ಪಣ್ಣನಾಗಲಿ ಅಂಬಿಗರ ಚೌಡಯ್ಯನಾಗಲಿ ಇವತ್ತೆಲ್ಲರೂ ಅವರನ್ನು ಆದರದಿಂದ ಸ್ಮರಿಸುತ್ತಿದ್ದಾರೆ ಅಂತ ಹೇಳಿದರೆ ಅವರನ್ನು ಆ ಮಟ್ಟಕ್ಕೆ ಏರಿಸಿದಂತಹ ಕೀರ್ತಿ ಅದು ಬಸವಣ್ಣನವರಿಗೆ ಸಲ್ತದೆ. ಆದ್ದರಿಂದ ಬದುಕಿನಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದು ಮಾತ್ರವಲ್ಲ, ವೈಚಾರಿಕವಾಗಿ ಒಂದು ನೆಲೆಗಟ್ಟನ್ನು ಕೊಟ್ಟರು. ಈ ಜಗತ್ತಿಗೆ ಒಬ್ಬ ದೇವನಿದ್ದಾನೆ, ಅವನಲ್ಲದೆ ಬೇರೆ ದೇವನಿಲ್ಲ ಎನ್ನುವಂತಹದ್ದು. ಪರಮ ಪತಿವ್ರತೆಗೆ ಗಂಡನೊಬ್ಬ, ನಂಬಿದ ಭಕ್ತನಿಗೆ ದೇವನೊಬ್ಬ, ಮತ್ತೊಂದಕ್ಕೆರಗಿದರೆ ಕಿವಿಮೂಗ ಕೊಯ್ವನು,
ಹಲವು ದೈವದ ಎಂಜಲು ತಿಂಬುವವನೇನೆಂಬೆನಯ್ಯ ಕೂಡಲ ಸಂಗಮ ದೇವ ಅಂತ. ಲಾಂಛನಗಳಿಗೆ ಬೆಲೆ ಕೊಡಲಿಲ್ಲ ಬಸವಣ್ಣನವರು. ಧರ್ಮ ಅಂತ ಹೇಳಿದರೆ ಲಾಂಛನ ಸಂಕೇತಗಳು ಅಂತ ಹೇಳಲಿಲ್ಲ. ಧರ್ಮ ಮಸೀದಿಯಲ್ಲಿದೆ ಅಂತ ಹೇಳಲಿಲ್ಲ ಬಸವಣ್ಣನವರು. ಮಂದಿರದಲ್ಲಿದೆ, ಚರ್ಚಿನಲ್ಲಿದೆ ಅಂತ ಹೇಳಿದರೆ ಖಂಡಿತ ಹೇಳಲಿಲ್ಲ. ಬಸವಣ್ಣನವರು ಹೇಳಿದರು, ಧರ್ಮ ನಿಮ್ಮ ದೇಹದಲ್ಲಿ ದೇವನು ಸೃಷ್ಟಿಸಿದ ಒಂದು ಮಾಂಸದ ಮುದ್ದೆ ಇದೆ, ಹೃದಯ ಎನ್ನುವಂತಹದ್ದು. ಆ ಹೃದಯದಲ್ಲಿ ಅವನು ನೆಲೆಸಿದ್ದಾನೆ. ಹೃದಯವೇ ದೇವ ಮಂದಿರ ಎನ್ನುವಂತಹದ್ದನ್ನು ಕಡಾಖಂಡಿತವಾಗಿ ಅಂದಿನ ಕಾಲದಲ್ಲಿ ಮಸೀದಿಗಳನ್ನೇ ನೆಚ್ಚಿಕೊಂಡು, ಮಂದಿರಗಳನ್ನೇ ನೆಚ್ಚಿಕೊಂಡು, ಚರ್ಚ್ ಮತ್ತು ಗುರುದ್ವಾರಗಳನ್ನು, ಇಗರ್ಜಿಗಳನ್ನೇ ನೆಚ್ಚಿಕೊಂಡು ಅಮಾಯಕರನ್ನು ಶೋಷಿಸುವಂತಹ ಪುರೋಹಿತ ಶಾಹಿಗೆ ನೇರವಾಗಿ ಶೆಡ್ಡು ಹೊಡೆದು ಮನುಷ್ಯನ ಹೃದಯದಲ್ಲಿ ಮಂದಿರ ಇದೆ, ಮನುಷ್ಯನ ಹೃದಯದಲ್ಲಿ ದೇವನಿದ್ದಾನೆ ಎನ್ನುವಂತಹ ಸತ್ಯವನ್ನು ಪ್ರತಿಪಾದಿಸಿ, ಅದಕ್ಕಾಗಿ ಎಷ್ಟೇ ಬೆಲೆ ತೆರಬೇಕಾದರೂ ಚಿಂತೆ ಇಲ್ಲ, ಬೆಲೆ ತೆರಲಿಕ್ಕೆ ಸಿದ್ಧರಾದರು. ಆದರೆ ಸತ್ಯವನ್ನು ಬಲಿ ಕೊಡಲಿಲ್ಲ. ಆದರೆ ಇವತ್ತು ನಾವು ಸ್ವಾರ್ಥಕ್ಕಾಗಿ ಸತ್ಯವನ್ನು ಬಲಿ ಕೊಡುವಂತಹ ಕಾಲದಲ್ಲಿದ್ದೇವೆ. ಆದ್ದರಿಂದ ನಮಗೆ ಬೇಗನೆ ಶರಣರ ವಚನಗಳಾಗಲಿ ಧಾರ್ಮಿಕ ಮೌಲ್ಯಗಳಾಗಲಿ ಪಚನ ಆಗುವುದಿಲ್ಲ. ನಾವೆಲ್ಲ ಸ್ವಾರ್ಥದ ಗುಲಾಮರಾಗಿದ್ದೇವೆ. ಅವರೆಲ್ಲ ಏಕೈಕ ದೇವನ ಗುಲಾಮರಾಗಿದ್ದರು. ದೇವನ ಹೊರತು ಯಾರ ಮುಂದೆಯೂ ಕೂಡ ತಲೆಬಾಗದಂತಹ ವೀರತ್ವ ಅವರಲ್ಲಿ ನೆಲೆಸಿತ್ತು. ಆದರೆ ನಾವು ಕೇವಲ ಜಯಂತಿ, ಆದ್ದರಿಂದ ನಾವು ಪ್ರವಾದಿ ಮೊಹಮ್ಮದ್ ಪೈಗಂಬರರ ಜಯಂತಿ ಮಾಡುವಾಗಲೂ ಕೂಡ ಆ ಜಯಂತಿಯನ್ನು ನಾವು ಇಷ್ಟಪಡುವುದಿಲ್ಲ. ಯಾಕೆ ಅಂತ ಹೇಳಿದರೆ, ನಿಮ್ಮ ಹೃದಯದಲ್ಲಿ ಅವರಿಗೆ ನಿಜವಾದ ಗೌರವವೇ ಇಲ್ಲ ಅಂತ ಹೇಳಿದರೆ, ಅವರನ್ನು ಅನುಸರಿಸುವ ಪ್ರಾಮಾಣಿಕ ಪ್ರಜ್ಞೆಯೇ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದರೆ, ಯಾಕೆ ಒಂದು ದಿನದ ಮಟ್ಟಿಗೆ ಅವರನ್ನು ಆಚರಿಸಿ ಅವರ ಬದುಕಿಗೆ ಅಪಮಾನ ಮಾಡುತ್ತೀರಿ? ನೀವು ಜಯಂತಿ ಮಾಡಿದರೂ ಅವರು ದೊಡ್ಡವರು, ಮಾಡದೇ ಇದ್ದರೂ ಇನ್ನಷ್ಟು ಅವರು ದೊಡ್ಡವರಾಗುತ್ತಾರೆ ಎನ್ನುವಂತಹದ್ದು. ಅನುಸರಣೆ ಬಹಳ ಮುಖ್ಯ. ಆದ್ದರಿಂದ ಆ ಅನುಸರಣೆಯ ನಿಟ್ಟಿನಲ್ಲಿ ಬಸವಣ್ಣ ಕೊಟ್ಟಂತಹ ಸಂದೇಶ ಶಿವೋಪಾಸನೆ, ಅಂದರೆ ಏಕದೇವೋಪಾಸನೆ, ಮಾನವ ಸಮಾನತೆ, ಆನಂತರ ಮರ್ತ್ಯುಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಕೆಲವು ನೈತಿಕ ವಿಚಾರಗಳನ್ನು ಹೇಳಿಕೊಟ್ಟರು ಬಸವಣ್ಣನವರು. ಹರಿವ ಹಾವಿಗಂಜೆ, ಉರಿಯ ಕೆನ್ನಾಲಿಗೆ ಗಂಜೆ, ಸುರಗಿಯ ಮೊನೆಗಂಜೆ, ಆದರೆ ಒಂದಕ್ಕಂಜುವೆ ಒಂದಕ್ಕಳುಕುವೆ, ಪರಧನ ಪರಸತಿ ಎಂಬ ಜೂಜಿಗಂಜುವೆ ಕೂಡಲ ಸಂಗಮ ದೇವ. ಇದಕ್ಕಿಂತ ಭ್ರಷ್ಟವಾದದ್ದು ಬೇರೆ ಯಾವುದೂ ಇಲ್ಲ. ಘಟಸರ್ಪ ಒಮ್ಮೆ ಕಚ್ಚುವುದಕ್ಕಿಂತ ಮುಂಚೆ ಸ್ಪರ್ಶಿಸಿದರೆ ನನ್ನ ಸಾವು ಬರ್ತದೆ ಅಂತ ಹೇಳಿದರೆ, ಅಂತಹ ಕಾಳಿಂಗ ಘಟಸರ್ಪದ ವಿಷಕ್ಕೂ ನಾನು ಅಂಜುವುದಿಲ್ಲ. ಆದರೆ ಪರಧನ ಪರಸತಿ ಎನ್ನುವಂತಹ ಈ ವಿಷಯಗಳೇನಿವೆ, ಈ ವಿಷಯಾಸಕ್ತಿ, ಅದಕ್ಕೆ ನಾನು ಹೆದರಿದ್ದೇನೆ ಎನ್ನುವಂತಹದ್ದು. ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದರು, ರಾಜಕೀಯದ ಬಗ್ಗೆ ಮಾತನಾಡಿದರು, ಮತ್ತು ಆರ್ಥಿಕವಾಗಿ ಬಿಜ್ಜಳನ ಆಸ್ಥಾನದಲ್ಲಿ ಕೋಶಾಧಿಕಾರಿಯಾಗಿ ಆತನ ಭಂಡಾರದಲ್ಲಿ ಆಲಸಿಯಾಗಿ ಬಿದ್ದಿದ್ದ ಸಂಪತ್ತನ್ನು ಹೊರತೆಗೆದು ಇಲ್ಲದವರಿಗೆ ಅದನ್ನು ಕೊಟ್ಟು ಅವರನ್ನು ಆರ್ಥಿಕವಾಗಿ ಮೇಲೆತ್ತುವಂತಹ ಕೆಲಸವನ್ನು ಕೂಡ ಮಾಡಿದರು ಬಸವಣ್ಣನವರು. ಬಸವಣ್ಣ ಅಂತ ಹೇಳಿದರೆ ಧರ್ಮದ ಕೆಲವು ವಿಧಿವಿಧಾನಗಳನ್ನು, ಆಚಾರ ವಿಚಾರಗಳನ್ನು ಹೇಳಿದಂತಹ ಗುರುವಲ್ಲ, ಬದಲಾಗಿ ಇಡೀ ಸಮಗ್ರ ಬದುಕಿನ ಬಗ್ಗೆ ನೀವು ಎಲ್ಲೇ ಇದ್ದರೂ ಅಲ್ಲಿ ನೈತಿಕವಾಗಿ ಮಾನವೀಯತೆಯಿಂದ ನಡೆದುಕೊಳ್ಳಬೇಕು. ನೀವು ಕಾರ್ಮಿಕನಾಗಿದ್ದರೆ, ನೀವು ಆಡಳಿತಾಧಿಕಾರಿಯಾಗಿದ್ದರೆ, ಇಬ್ಬರಿಗೂ ಮೌಲ್ಯಗಳಿವೆ. ಅದಕ್ಕೆ ಕಾಯಕ ಮಾಡುವವರಿಗೆ ಬಹಳ ದೊಡ್ಡ ಶ್ರೇಷ್ಠತೆಯನ್ನು ಕೊಟ್ಟರು. ಕಾಯಕ ಅದು ಪೂಜೆಗೆ ಸಮಾನ ಅಂತ ಹೇಳಿದರು. ಕಾಯಕ ಅದು ಬಹಳ ದೊಡ್ಡ ಅದಕ್ಕೆ ಕೊಡುಗೆ. ಆನಂತರ ಸಂಪತ್ತಿದೆ ಅಂತ ಹೇಳಿದರೆ ಸೋಹಂ ಎಂದೆನಿಸಯ್ಯ, ದಾಸೋಹಂ ಎಂದೆನಿಸಯ್ಯ. ಅದನ್ನು ಇಟ್ಟುಕೊಳ್ಳಬೇಡ, ಕೊಟ್ಟು ಸಮಾಜಕ್ಕೆ ನೀನು ಒಂದು ಶ್ರೇಷ್ಠವಾದಂತಹ ಒಂದು ಕೆಲಸ ಮಾಡು, ಅದು ದಾಸೋಹ ಎನ್ನುವಂತಹದ್ದು. ಎಲ್ಲ ಪರಿಕಲ್ಪನೆಗಳನ್ನು ನೋಡಿದಾಗ, ನಾವು ಕುರ್ಆನ್ ಅನ್ನು ಅಧ್ಯಯನ ಮಾಡಿದಾಗ, ಪ್ರವಾದಿಯ ಬದುಕನ್ನು ಅಧ್ಯಯನ ಮಾಡಿದಾಗ ಎಷ್ಟೊಂದು ಸಾಮ್ಯತೆಗಳಿವೆ. ಆದ್ದರಿಂದ ನಾವೆಲ್ಲ ಯೋಚಿಸಬೇಕಾದಂತಹ ಅಗತ್ಯ ಇದೆ. ಬಸವಣ್ಣ ಪ್ರತಿಪಾದಿಸಿದಂತಹ ಆ ಎಲ್ಲ ಮಾನವೀಯ, ವೈಚಾರಿಕ, ಸೈದ್ಧಾಂತಿಕ, ಮಾನವೀಯ, ನೈತಿಕ ಮೌಲ್ಯಗಳು ಇನ್ನಿತರ ಧರ್ಮಗಳಲ್ಲಿರುವಂತಹ
ಮತ್ತು ವಿಶೇಷವಾಗಿ ಇಸ್ಲಾಮಿನಲ್ಲಿರುವಂತಹ ಆ ಮೌಲ್ಯಗಳು ಬಹಳಷ್ಟು ಸ್ವಾಮ್ಯತೆಯನ್ನು ಹೊಂದಿರುವಂತಹದ್ದು. ಆ ನಿಟ್ಟಿನಲ್ಲಿ ಅಧ್ಯಯನ ಮಾಡುವ ಮೂಲಕ ನಾವೆಲ್ಲ ಪರಸ್ಪರ ಸಹೋದರರಾಗಿ ಬದುಕೋಣ. ಇದು ಮಾತ್ರ ನಾವು ನಿಜವಾಗಿ ಬಸವಣ್ಣನವರಿಗೆ ಕೊಡುವಂತಹದ್ದು. ಆ ನಿಟ್ಟಿನಲ್ಲಿ ಬಸವಣ್ಣನ ನೈಜ ಅನುಸರಣೆ ಇದು ಮಾತ್ರ ಆಗಿದೆ ಅಂತ ಹೇಳುತ್ತಾ, ಕೊನೆಯದಾಗಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನಮ್ಮ ಬಸವ ಸಮಿತಿಯ ಶ್ರೀ ಶಿವಸಂಗಪ್ಪನವರು, ಆ ನಂತರ ಟಿ ಬಸವರಾಜ್ ಅವರು ಮೊಬೈಲ್ನಲ್ಲಿ ನನ್ನನ್ನು ಸಂಪರ್ಕಿಸಿ ಈ ಬಾರಿ ಬಸವ ಜಯಂತಿಗೆ ನೀವು ಬರಬೇಕು ಅಂತ ಹೇಳಿದರು. ಆ ನಿಟ್ಟಿನಲ್ಲಿ ಅವರಿಗೂ ಕೂಡ ತಮ್ಮೊಂದಿಗೆ ಇಲ್ಲಿ ನನ್ನ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಸಮಯದ ಅಭಾವವಿದೆ. ಆದರೂ ಕೂಡ ನಾನು ಕೆಲವಾರು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ವೇದಿಕೆಯನ್ನು ನನಗೆ ಕಲ್ಪಿಸಿದ್ದಕ್ಕಾಗಿ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದ ಒತ್ತಡಗಳ ಮಧ್ಯೆಯೂ ಕೂಡ ಮಾತುಗಳನ್ನು ಆಲಿಸಿದಂತಹ ಜನಪ್ರಿಯ ಶಾಸಕರಿಗೂ ವೇದಿಕೆಯ ಮೇಲಿರುವಂತಹ ಅಧ್ಯಕ್ಷರಿಗೂ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬಸವಣ್ಣನ ಆ ಒಂದು ವಿಶಾಲತೆ ನಮ್ಮಲ್ಲಿ ಬೆಳೆದು ಬರಲಿ. ನೋಡಿ, ಎಲ್ಲರಲ್ಲಿ ಸಂಕುಚಿತವಾದಿಗಳಿದ್ದಾರೆ. ನನ್ನ ಕೊನೆಯ ಮಾತು, ನಾನು ಒಂದು ಕಾರ್ಯಕ್ರಮದಲ್ಲಿದ್ದಾಗ ನನಗೆ ಕೇಳಿದರು, ನೀವು ಗಡ್ಡ ಯಾಕೆ ಬಿಟ್ಟಿಲ್ಲ ಅಂತ ವೇದಿಕೆಯ ಮೇಲೆ. ಆಗ ಅವರಿಗೆ ನಾನು ಅನಿವಾರ್ಯವಾಗಿ ಉತ್ತರ ಕೊಡಬೇಕಾಗಿತ್ತು ವೇದಿಕೆಯ ಮೇಲೆ. ನಾನು ಹೇಳಿದೆ, ನಾಳೆ ದೇವನ ಮುಂದೆ ನಾನು ನಿಂತಾಗ ನನಗೆ ಅವನು ಕೇಳ್ತಾನೆ, ನೀನು ಗಡ್ಡ ಯಾಕೆ ಉದ್ದ ಬಿಟ್ಟಿಲ್ಲ ಅಂತ ಕೇಳುವುದಿಲ್ಲ ಅದು, ನೀನು ನಾಲಿಗೆ ಯಾಕೆ ಉದ್ದ ಬಿಟ್ಟಿದ್ದಿ ಅಂತ ಖಂಡಿತ ಕೇಳ್ತಾನೆ. ಆದ್ದರಿಂದ ನಿಮ್ಮ ನಾಲಿಗೆಯ ಮೂಲಕ ಇನ್ನೊಬ್ಬರ ಮನಸ್ಸನ್ನು ನೋಯಿಸುವಂತಹ ಕೆಲಸ ಮಾಡಬೇಡಿ. ಆನಂತರ ನೀವು ಯಾಕೆ ಟೋಪಿ ಹಾಕಿಕೊಳ್ಳುವುದಿಲ್ಲ ಅಂತ ಕೇಳಿದೆ. ದೇವನು ನಾಳೆ ನನಗೆ ಯಾಕೆ ಟೋಪಿ ಹಾಕಿಕೊಂಡಿಲ್ಲ ನೀನು ಅಂತ ಕೇಳುವುದಿಲ್ಲ, ಯಾರಿಗೆ ಯಾಕೆ ಟೋಪಿ ಹಾಕಿದೆ ಅಂತ ಕೇಳ್ತಾನೆ. ಆದ್ದರಿಂದ ಇಲ್ಲಿ ನನ್ನ ಅರ್ಥ ಈ ಟೋಪಿ ಮತ್ತು ದಾಡಿ ಇವುಗಳ ಬಗ್ಗೆ ಹಗುರವಾಗಿ ಮಾತನಾಡುವುದು ಅಂತ ಅರ್ಥ ಅಲ್ಲ. ಬದಲಾಗಿ ಇವು ಯಾವುವು ಧರ್ಮಗಳಲ್ಲ, ಇದನ್ನು ನನಗೆ ಹೇಳಬೇಕಾಗಿದೆ. ನನ್ನನ್ನು ನಾನು ಗಡ್ಡ ಬಿಡದೆಯೇ, ಟೋಪಿ ಇಲ್ಲದೆ, ಮಾಂಸ ಊಟ ಮಾಡದೆ ಒಬ್ಬ ಮುಸ್ಲಿಮನಾಗಿ ಇರಲಿಕ್ಕೆ ಸಾಧ್ಯ. ಇಂತಹ ವಿಶಾಲತೆ ಬಸವಣ್ಣನ ಧರ್ಮದ ವಿಚಾರಧಾರೆಗಳಲ್ಲೂ ಕೂಡ ನಾವು ನೋಡುತ್ತೇವೆ. ಆದ್ದರಿಂದ ಸಂಕುಚಿತತೆಯನ್ನು, ಈ ಸಂಕೇತಗಳನ್ನು, ಲಾಂಛನಗಳನ್ನು ಬಿಟ್ಟು ಮನುಷ್ಯರಾಗಿ ಬದುಕುವಂತಹ ಶಿಕ್ಷಣವನ್ನು ಅವರು ಕೊಟ್ಟಿದ್ದಾರೆ. ಆ ಮನುಷ್ಯರಾಗಿ ಬದುಕುವಂತಹ ಪ್ರಯತ್ನ ಮಾಡೋಣ. ನಮ್ಮೆಲ್ಲರಿಗೂ ಆ ದೇವನ ಅನುಗ್ರಹ, ಶಾಂತಿ ನಮ್ಮ ಮೇಲೆ, ನಿಮ್ಮ ಮೇಲೆ ಸದಾ ವರ್ಷಿಸುತ್ತಿರಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲ ಸಮಾನತೆಗಳಿಗೂ ಬಸವ ಸಾಹಿತ್ಯ, ಶರಣ ಸಾಹಿತ್ಯ ಮುಲಾಮು. ಆ ನಿಟ್ಟಿನಲ್ಲಿ ಮಾನವೀಯತೆಯ ನೆಲಗಟ್ಟಿನ ಮೇಲೆ ಇವತ್ತು ಅರಿವು ಎನ್ನುವ ಆಚಾರ ಹಾಗೂ ಕಾಯಕ ತತ್ವದ ಮೇಲೆ ಮಾನವೀಯ ಮೌಲ್ಯಗಳು ವಿಜೃಂಭಿಸಬೇಕಾಗಿದೆ. ನೈತಿಕತೆ ಅತ್ಯಂತ ಅವಶ್ಯಕ. ಎಲ್ಲ ಸಮಾನತೆಗಳು ನಮ್ಮಿಂದ ದೂರವಾಗಬೇಕಾದ್ರೆ ನಾವು ಎಚ್ಚರಗೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅತ್ಯಂತ ಮಾರ್ಮಿಕವಾಗಿ ಮಾತನಾಡಿದಂತ ಲಾಲ್ ಸಾಬ್ ಕಂದಗಲ್ ಶರಣರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಈಗ ಬಹಳಷ್ಟು ಜನರು ಮದುವೆಗಳದ ಇವತ್ತು ಹೋಗ್ಬೇಕಾಗಿದೆ. ಮಕ್ಕಳು ವಚನ ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡ್ಕೊಳ್ಳಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. 2 ನಿಮಿಷ ವೇದಿಕೆ ಮೇಲಿರುವಂತಹ ಸನ್ಮಾನ ಶ್ರೀ ಹಿರೇಗೌಡರು ಸಾಹೇಬು ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತುಗಳು ಸರ್. ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ವಿರೋಧ ಪಕ್ಷದ ಮುಖ್ಯ ಸಚೇತಕರು ಮತ್ತು ಈ ಕಾರ್ಯಕ್ರಮ ಉದ್ಘಾಟಕರಾದಂಥ ಸನ್ಮಾನ್ಯ ಶ್ರೀ ದೊಡ್ಡಗೌಡ ಸಾಹೇಬ್ರೆ, ಅದೇ ರೀತಿಯಾಗಿ ಈ ಕ್ಷೇತ್ರದ ಮಾಜಿ ಶಾಸಕರು, ಶರಣ ಬಂಧುಗಳು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಕೆ ಶಾಣಪ್ಪ ಸಾಹೇಬ್ರೆ ಹಾಗೂ ಸಮಾಜದ ಎಲ್ಲ ಮುಖಂಡರೇ, ತಾಲೂಕಾ ಅಧಿಕಾರಿಗಳೇ ಮತ್ತು ವೇದಿಕೆಯ ಮುಂದಿರುವ ಎಲ್ಲ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಜಗಜ್ಯೋತಿ, ಭಕ್ತಿ ಭಂಡಾರಿ, ಸಮಾಜದ ಕ್ರಾಂತಿಕಾರಕ ಬಸವಣ್ಣನವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಬಸವಣ್ಣನವರ ಸಾಕಷ್ಟು ವಿಚಾರಗಳನ್ನು ಸಂಪನ್ಮೂಲ ವ್ಯಕ್ತಿಗಳು ತಮಗೆ ಉಣಬಡಿಸಿದರು. ನನ್ನ ಮಾತುಗಳನ್ನು 2 ನಿಮಿಷದಲ್ಲಿ ಮುಗಿಸೋ ಪ್ರಯತ್ನ ಮಾಡ್ತೇನೆ. ಬಸವಣ್ಣನವರು ತಾವು ಬಿಜಾಪುರ ಜಿಲ್ಲೆಯ ಇಂಗಳೇಶ್ವರದಲ್ಲಿ
ಮಾಧವಸ ಮತ್ತು ಮೊದಲಾಂಬಿಕೆಗೆ ಜನ್ಮ ತಾಳಿದ ನಂತರ ಅವರು ತಮ್ಮ ಅಕ್ಕನಿಗೆ ಮಾಡಬೇಕಾದ ಉಪನಯವನ್ನ ವಿರೋಧಿಸಿದ ಕಾರಣ ಅವರು ಮನೆ ಬಿಟ್ಟು ಹೋಗಿ ಜಾತವೇದ ಮುನಿಗಳಿಂದ ಶಿಕ್ಷಣವನ್ನು ಪಡೆದು ತದನಂತರ ಕಲ್ಯಾಣದ ಚಾಲುಕ್ಯರ ಸಾಮಂತರಾದಂಥ ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಇರುವಂತಹ ಮಂತ್ರಿಯ ಮಗಳನ್ನ ಮದುವೆ ಮಾಡಿಕೊಂಡ ನಂತರ ಅವರ ನಿಜವಾದ ಸಾಮಾಜಿಕ ಹೋರಾಟ ಪ್ರಾರಂಭವಾಯಿತು ಅಂತ ನಾನು ಭಾವಿಸ್ತೇನೆ. ಅವರು ತನ್ನ ಆಡಳಿತ ನಡೆಸುವ ಸಂದರ್ಭದಲ್ಲಿ ಸಮಾಜದಲ್ಲಿ ನಡೆಯುವಂತಹ ಸಾಕಷ್ಟು ಸಾಮಾಜಿಕ ಪಿಡುಗುಗಳನ್ನ ಅಸಮಾನತೆಗಳನ್ನ ನೋಡಿ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ತಿಳ್ಕೊಂಡು ಒಂದೊಂದು ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಮಾಡಿಕೊಂಡು ತಮ್ಮ ಕ್ರಾಂತಿಕಾರ ಹೋರಾಟಗಳನ್ನ ಪ್ರಾರಂಭ ಮಾಡಿದ್ರು. ಆಗಿನ ಸಂದರ್ಭ ಹೇಗಿತ್ತು ಅನ್ನೋದನ್ನ ನಾವು ವಿಚಾರ ಮಾಡಬೇಕಾದಂತ ವಿಷಯ. ಈಗ ನಮಗೆ ಏನಾದ್ರೂ ಮಾತಾಡಿದ್ರೆ ಕಾನೂನಿನ ರಕ್ಷಣೆ ಇದೆ. ಆಗ ಯಾವುದೇ ಕಾನೂನು ರಕ್ಷಣೆ ಇರಲಿಲ್ಲ. ಒಬ್ಬ ರಾಜ ಶಾಸನ ಮಾಡ್ತಿದ್ರೆ ಅದು ಅಂತಿಮ ಶಾಸನ ಆಗ್ತಿತ್ತು. ಒಬ್ಬ ರಾಜ ಯಾವ್ದಾದ್ರೂ ನಿರ್ದೇಶನ ಕೊಟ್ಟರೆ ಅದನ್ನ ಮೀರಿ ಯಾರಾದ್ರೂ ಮಾತಾಡಿದ್ರೆ ಅವರಿಗೆ ಮರಣದಂಡನೆ ಅಂತ ಶಿಕ್ಷೆ ಇರ್ತಿತ್ತು. ಅಂತ ಸಂದರ್ಭದಲ್ಲಿ ಇಂಥ ಒಂದು ಅಸಮಾನತೆಗಳನ್ನ ತೊಡೆದು ಹಾಕೋದಕ್ಕೆ ಹೆಜ್ಜೆ ಇಟ್ಟಂತ ಬಸವೇಶ್ವರ ನಿಜವಾದ ಒಂದು ಕ್ರಾಂತಿಕಾರಿ ಹೆಜ್ಜೆನ ನಾವೆಲ್ಲ ಸ್ಮರಿಸಬೇಕಾಗತ್ತೆ. ಅವರು ಕೊಟ್ಟಂತ ಕೊಡುಗೆ ನಿಜವಾಗ್ಲೂ ಕೂಡ ಸ್ಮರಣೀಯವಾದ್ದು. ಇಂಥ ಮಹಾತ್ಮರ ಜಯಂತಿಗಳನ್ನ ಸಾಮಾನ್ಯವಾಗಿ ಎಂಥ ಮಹಾತ್ಮರ ಜಯಂತಿಗಳನ್ನ ಮಾಡ್ತೇವೆ ಅಂತಂದ್ರೆ ಯಾರು ತಮ್ಮನ್ನ ಸಮರ್ಪಣಾ ಮನೋಭಾವದಿಂದ ಸಮಾಜಕ್ಕೆ ದೊಡ್ಡ ಕೊಡುಗೆಗಳನ್ನ ಕೊಟ್ಟು ಆ ಕೊಡುಗೆಗಳು ನಿರಂತರವಾಗಿ ದೀರ್ಘಕಾಲದವರೆಗೆ ಅವುಗಳು ಬಾಳಿಕೆ ಆಗ್ತವೆ ಅಂತವರ ಒಂದು ಜಯಂತಿಯನ್ನ ಮಾಡ್ತೇವೆ. ಮತ್ತು ಈ ಜಯಂತಿಯಲ್ಲಿ ನಾವು ಅವರ ಜೀವನ ಪದ್ಧತಿಯನ್ನ ಜೀವನ ಸಾಧನೆಗಳನ್ನ ಸ್ಮರಣೆ ಮಾಡಿದುಕೊಳ್ಳೋದ್ರ ಮುಖಾಂತರ ಅವರ ಆದರ್ಶಗಳನ್ನ ಪಾಲನೆ ಮಾಡೋದಕ್ಕೆ ಜಯಂತಿಗಳನ್ನ ಮಾಡ್ತೇವೆ. ಅಂತ ಒಂದು ಶರಣರ ದಾರ್ಶನಿಕರ ಜಯಂತಿಯಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ನಾವೆಲ್ಲರೂ ಕೂಡ ಪುಣ್ಯವಂತರ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಏನು ಕ್ರಾಂತಿಕಾರಕ ಹೆಜ್ಜೆಗಳನ್ನು ಇಟ್ಕೊಂಡ್ರು ಅಂದ್ರೆ ಮೊದಲನೇದಾಗಿ ಅವರು ಜಾತಿ ವ್ಯವಸ್ಥೆಯನ್ನ ಬಲವಾಗಿ ವಿರೋಧಿಸಿದರು. ಆಗ ಜಾತಿ ವ್ಯವಸ್ಥೆ, ಉಚ್ಚ ನೀಚ, ಬಡವ ಶ್ರೀಮಂತ ಅಂತ ಒಂದು ತಾರತಮ್ಯ ಸಾಕಷ್ಟಿತ್ತು. ಅಂಥದನ್ನ ಧಿಕ್ಕರಿಸೋದಕ್ಕೋಸ್ಕರ ಅವರು ಮಾಧವರಸ ಮತ್ತು ಹರಳಿಯವರ ಮಕ್ಕಳಾದ ಶೀಲ್ವಂತ ಮತ್ತು ಲಾವಣ್ಯರ ಮದುವೆ ಮಾಡಿಸುವುದರ ಮುಖಾಂತರ ಸಮಾಜಕ್ಕೆ ಬಹುದೊಡ್ಡ ಒಂದು ಸಂದೇಶವನ್ನ ಕೊಟ್ಟರು. ಯಾವುದೇ ಜಾತಿ ವ್ಯವಸ್ಥೆಯನ್ನ ಮೀರಿ ಸಂಬಂಧಗಳನ್ನ ಬೆಳಿಬೇಕು, ಮಾನವೀಯತೆಯ ಈ ಸಮಾಜದಲ್ಲಿ ನೆಲೆಯೂರ್ಬೇಕು ಅಂತೇಳಿ ನಿರ್ಣಯ ಮಾಡಿ ಸಂದೇಶವನ್ನ ಕೊಟ್ಟರು. ಅದನಂತರ ಲಿಂಗ ತಾರತಮ್ಯ, ಯಾವುದೇ ಮಹಿಳೆಗೆ ಶಿಕ್ಷಣದ ಮತ್ತು ಧಾರ್ಮಿಕ ಸ್ವಾತಂತ್ರ್ಯ ಇರಲಿಲ್ಲ, ಬಹಳಷ್ಟು ನಿರ್ಬಂಧನೆಗಳಿದ್ದು. ಅಂತವ್ರಿಗೂ ಕೂಡ ಲಿಂಗ ದೀಕ್ಷೆಯನ್ನು ಕೊಡೋದ್ರ ಮುಖಾಂತರ, ಅನುಭವದ ಮಂಟಪದಲ್ಲಿ ಪ್ರವೇಶನ ಕೊಡೋದ್ರ ಮುಖಾಂತರ ಸಾಕಷ್ಟು ಮಹಿಳೆಯರನ್ನ ಒಂದಿಷ್ಟು ಶಿಕ್ಷಣ ಕೊಟ್ಟು ಅವರನ್ನ ಶರಣ ಬಂಧುಗಳಾಗಿ ನಿರೂಪಿಸಿದಂತ ಕೀರ್ತಿ ಬಸವಣ್ಣವರಿಗೆ ಸಲ್ಲಿಸುತ್ತೆ. ಅದೇ ರೀತಿಯಾಗಿ ಅಕ್ಕ ಮಹಾದೇವರು, ಸತ್ಯಕ್ಕವರು, ಸುಳ್ಳೆ ಸಂಕವರು, ಮೂಳಿಗೆ ಮಾರಮ್ಮನವರು, ಈ ರೀತಿ ಅನೇಕ ಶರಣೆಯವರು ಅವರ ಒಂದು ಮಾರ್ಗದರ್ಶನದಲ್ಲಿ ಸಮಾಜ ಸುಧಾರಣೆಗಳಲ್ಲಿ ಭಾಗವಹಿಸಿದರು. ತದನಂತರ ಅವರು ಅಸ್ಪೃಶ್ಯತೆ ಪ್ರತಿ ಹಂತದಲ್ಲಿಯೂ ಪ್ರತಿ ಭಾಗದಲ್ಲಿ ಕೂಡ ಅಸ್ಪೃಶ್ಯತೆ ಇಲ್ಲಾಡ್ತಿತ್ತು. ಅಂದ್ರೆ ಮನುಷ್ಯನಾಗಿ ನೋಡದಿರುವರ್ತಕ್ಕಂಥ ಸಂದರ್ಭ. ಅಂತ ಸಂದರ್ಭದಲ್ಲಿ ಅದನ್ನ ನಿರ್ಮೂಲನೆ ಮಾಡಿದ್ರು. ಎಲ್ಲಿ ಆ ಪದ್ಧತಿ ಇತ್ತು ಅದೇ ಏರಿಯಾಕ್ಕೆ ಹೋಗಿ ಅವರನ್ನ ಸ್ಮರಿಸುವಂಥದ್ದು, ಅವರಿಗೆ ಶರಣಾರ್ಥಿಗಳನ್ನ ಹೇಳೋದ್ರ ಮುಖಾಂತರ ನಾವೆಲ್ಲ ಸಮಾನರು ಅಂತ ಸಾರುವಂತ ಸಂದೇಶವನ್ನ ಅವ್ರು ಮಾಡ್ತಾ ಇದ್ರು. ಜೊತೆಯಾಗಿ ಈ ಒಂದು ಜಾತಿ ಪದ್ಧತಿಯನ್ನ ನಿರ್ಮೂಲನೆ ಮಾಡೋದಕ್ಕೋಸ್ಕರ, ಅಸ್ಪೃಶ್ಯತೆನ ನಿರ್ಮೂಲನೆ ಮಾಡೋದ್ರ ಅವರ ಸಹಭಕ್ತಿ ಭೋಜನ ಮಾಡೋದ್ರ ಮುಖಾಂತರ ಅವರು ಮೇಲ್ಪಂಕ್ತಿಯನ್ನ ಹಾಕಿಕೊಟ್ರು. ಅದೇ ರೀತಿಯಾಗಿ ಆಗಿನ ಸಂದರ್ಭದಲ್ಲಿ ಒಂದು ಧಾರ್ಮಿಕದಲ್ಲಿ ಅನೇಕ ಧಾರ್ಮಿಕ ಆಚರಣೆಗಳು, ಯಾವುದೇ ವೈಜ್ಞಾನಿಕ ತಳಹದಿ ಇರಲಾರದೆ ಅಂತ ಆಚರಣೆಗಳನ್ನ ನಾವು ಮಾಡ್ತಾ ಇದ್ವಿ. ಏನು ಬೆತ್ತಲ ಸೇವೆ ಅಂತದನ್ನ ಅದನ್ನ ವಿರೋಧಿಸಿ ಅನೇಕ ವೈಜ್ಞಾನಿಕ ಆಚರಣೆಗಳನ್ನ ತಿಳಿಗೊಳಿಸೋದ್ರ ಮುಖಾಂತರ ಅನೇಕ ಸುಧಾರಣೆಗಳನ್ನ ತಂದ್ರು. ಅದೇ ರೀತಿಯಾಗಿ ವಚನ ಸಾಹಿತ್ಯದ ಮುಖಾಂತರ ನಮ್ಮೆಲ್ಲರೂ ಕೂಡ ಸಾಕಷ್ಟು ವಿಚಾರಗಳನ್ನ ಆಗಿನ ಕಾಲಕ್ಕೆ ಅಂದ್ರೆ 12ನೇ ಶತಮಾನದಲ್ಲಿ ಹೇಳಿದಂತ ಮಹಾತ್ಮರು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಹೇಳಿದ್ರು, ಆಗಿನ ಎಲ್ಲಾ ಇಲಾಖೆಗಳನ್ನು ಅವರು ಕವರ್ ಮಾಡಿದ್ದಾರೆ. ನಮ್ಮ ಇಲಾಖೆಗೆ ಒಂದು ವಚನ ಅಪ್ಲೈ ಆಗುವಂಥದ್ದು ಅಂದ್ರೆ, ಕಳಬೇಡ ಹುಸಿಯ ನುಡಿಯಬೇಡ, ಮುನಿಯಬೇಡ, ಇದು ಅಳಿಯಲೇಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಕಳತನ ಮಾಡ್ಬೇಡ 379 IPC, ಕೊಲೆ ಮಾಡ್ಬೇಡ 302 IPC, ಹುಸಿಯ ನುಡಿಬೇಡ, ಸುಳ್ಳು ಬೇಡ 420 ಆಗುತ್ತೆ, ಚೀಟಿಂಗ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಮುನಿಯ ಬೇಡ, ಸಿಟ್ ನಲ್ಲಿ ಏನಾದ್ರು ಮಾಡಬೇಡ, ಹರ್ಟ್ ಕೇಸ್ ಆಗ್ತವೆ, 323, 324, 307 ಇವೆಲ್ಲ ಕೇಸ್ ಆಗ್ತವೆ ಅಂತೇಳಿ ಈಗ ಸೆಕ್ಷನ್ ರೂಪಿತ ಆತು. ಆಗನೇ ಹೇಳಿದ್ರು ಬಸವಣ್ಣವರು. ಸೊ ಅದನ್ನ ಅಳವಡಿಸ್ಕೊಂಡ್ರೆ ಯಾವುದೇ ರೀತಿಯಿಂದ ಗಲಭೆಗಳು ಇದಕ್ಕೆ ಅವಕಾಶ ಇಲ್ಲ. ಅಂದ್ರೆ ಆ ಮಾರ್ಗದಲ್ಲಿ ನಾವು ಹೋಗೋದಕ್ಕೆ ಒಂದು ಪ್ರಯತ್ನ ನಾವು ಮಾಡ್ಬೇಕು ಅನ್ನೋದು ಈ ಒಂದು ವಿಚಾರದ ಸಂಗತಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಅವರು ದಯ ಇರಬೇಕು ಅಂತ ಹೇಳ್ತಾರೆ. ದಯವಿಲ್ಲದ ಧರ್ಮ ಮೂಲವಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಅಂದ್ರೆ ಪ್ರಾಣಿ ಹಿಂಸೆ, ಇನ್ನ ಹಿಂಸೆಗಳನ್ನ ಅವರು ಒಪ್ತಾ ಇರಲಿಲ್ಲ ಅನ್ನೋದು ಆ ಮಾತು. ಅದೇ ರೀತಿಯಾಗಿ ನಾವೆಲ್ಲರೂ ಬಯಸ್ತೇವೆ ಸಮಾಜದಲ್ಲಿ ಬದಲಾವಣೆ ಬೇಕು.
ಎಲ್ಲಿಂದ ಬೇಕು? ಪಕ್ಕದ ಮನೆಯಿಂದ ಬೇಕು, ನನ್ನಿಂದ ಬೇಡ. ಈ ರೀತಿ ಮನಸ್ಥಿತಿ ನಮ್ಮಲ್ಲಿದೆ. ಆದ್ರಿಂದ ಬದಲಾವಣೆ ಆಗ್ಬೇಕಾದ್ರೆ ಅದು ನಮ್ಮಿಂದ ಪ್ರಾರಂಭ ಆಗ್ಬೇಕು ಅನ್ನೋದನ್ನ ಬಸವಣ್ಣವರು ಆಗಿನ ಕಾಲ ಕೇಳಿದ್ರು. ಲೋಕದ ದುಂಕು ನೀವೇಕೆ ತಿದ್ದುವರಿ, ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನಾವು ಕೂಡ, ನಮಗೂ ಕೂಡ ಅಪ್ಲೈ ಆಗುತ್ತೆ. ಎಲ್ಲರೂ ಚೇಂಜ್ ಆಗ್ಬೇಕು, ಬದಲಾವಣೆ ಆಗ್ಬೇಕು ಭಾಷಣ ಮಾಡೋದ್ರ ಮುಖಾಂತರ ಅಲ್ಲ, ನಮ್ಮನ್ನ ನಾವು ಬದಲಾವಣೆ ಮಾಡೋದ್ರ ಮುಖಾಂತರ. ಸ್ವಾಮಿ ವಿವೇಕಾನಂದ ಕೂಡ ಇದೇ ಹೇಳಿದ್ರು. ಏನು ಜಗತ್ ಉದ್ಧಾರ ಮಾಡ್ಬೇಕಂದ್ರೆ ಏನಂತ ಒಬ್ರು ಯಾರು ಪ್ರಶ್ನೆ ಕೇಳಿದಾಗ, ಏನಿಲ್ಲ, ನಿನ್ನನ್ನು ನೀ ಕರೆಕ್ಷನ್ ಮಾಡ್ಕೊ, ಅಂದ್ರೆ ಜಗತ್ನಲ್ಲಿ ಒಬ್ಬ ಮೂರ್ಖ ಕಡಿಮೆ ಆದಂತೆ ಅಂತ ಹೇಳ್ತಾರೆ. ಸೊ ಬದಲಾವಣೆ ಎಲ್ಲ ನಮ್ಮಿಂದ ಆಗ್ಬೇಕು, ನಾವು ಆ ಆದರ್ಶದಲ್ಲಿ ನಡಿಬೇಕು ಅನ್ನೋದು ಇವಕ್ಕೆ. ಎಲ್ಲ ಹೊರತಾಗಿಯೂ ಕೂಡ ಒಂದೇ ಒಂದು ನಮ್ಮ ಬಸವಣ್ಣವರು ಹೇಳಿದ ಕಾಯಕವೇ ಕೈಲಾಸ. ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಕಾಯಕ ನಮಗೆ ಒದಗಿ ಬಂದಿದೆ. ಆ ಕಾಯಕದಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಅಂದ್ರೆ ನಮ್ಮನ್ನ ಅಳವಡಿಸಿಕೊಳ್ಳುವಿಕೆ ಮತ್ತು ನಮ್ಮಲ್ಲಿ ಅದರಲ್ಲಿ ಪ್ರಾಮಾಣಿಕತೆ ಇರುತ್ತೆ. ಅಂದ್ರೆ ನಾವು ಕೈಲಾಸವನ್ನ ಕಾಣ್ತೇವೆ. ಸೊ ನಮಗೆ ಒದಗಿ ಬಂದಂತ ಕಾಯಕದಲ್ಲಿ ಸಂಪೂರ್ಣವಾಗಿ ನಾವು ತೊಡಗಿಸಿಕೊಳ್ಳೋಣ. ಬಸವಣ್ಣ ಆಯ್ಕೆ ಕೊಟ್ಟಂತ ಒಂದು ದಾಸೋಹದ ಪದ್ಧತಿ ನಾವೆಲ್ಲರೂ ಕೂಡ ಪಾಲನೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಅವಕಾಶಕ್ಕಾಗಿ ಎಲ್ಲ ಸಮಿತಿಯವರಿಗೆ ಮತ್ತು ಹಿರಿಯರಿಗೆ ಮತ್ತು ತಾಳ್ಮೆಯಿಂದ ಕೇಳಿದಂತ ತಮ್ಮೆಲ್ಲರೂ ಕೂಡ ನಮನವನ್ನು ತಿಳಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ವಚನ ಸಾಹಿತ್ಯವನ್ನ ಬಹಳಷ್ಟು ಅಧ್ಯಯನ ಮಾಡಿದಂತ, ಜೊತೆಗೆ ಸಾಮಾಜಿಕ ಬದಲಾವಣೆಗಳಿಗೆ ನಾವು ಬದಲಾದರೆ ಮಾತ್ರ ಸಾಮಾಜಿಕ ಬದಲಾವಣೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ, ಜೊತೆಗೆ ಸ್ತ್ರೀ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿದ ಪ್ರಪ್ರಥಮ ಮಾನವತಾವಾದಿ ಅಂತ ಹೇಳಿದ್ರೆ ಬಸವಣ್ಣನವರು ಅನ್ನೋ ನಿಟ್ಟಿನಲ್ಲಿ ಅತ್ಯಂತ ಮಾರ್ಮಿಕವಾಗಿ ಮಾತನಾಡಿದಂತ ಹಿರೇಗೌಡ ಸಾಹೇಬರಿಗೆ ನಮ್ಮೆಲ್ಲರಿಗಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಈಗ ಈ 893ನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ವಚನ ಕಂಠಪಾಠ ಸ್ಪರ್ಧೆಯನ್ನು ನಾವು ಆಯೋಜನೆ ಮಾಡಿದ್ವಿ ಸಮಿತಿಯ ಪರವಾಗಿ. ಆ ನಿಟ್ಟಿನಲ್ಲಿ ವಚನ ಕಂಠಪಾಠ ಬರವಣಿಗೆ ಸ್ಪರ್ಧೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗಗಳಲ್ಲಿ ವಿಜೇತರಾದಂತಹ ಮಕ್ಕಳಿಗೆ ಬಹುಮಾನವನ್ನ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ತಂದೆ ತಾಯಿಗಳ ಜೊತೆಗೆ ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಲಾಗ್ತಾ ಇದೆ. ಆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವೆಲ್ಲ ಈ ಕಾರ್ಯಕ್ರಮಕ್ಕೆ ಸಾಧ್ಯಗೊಳಿಸೋಣ. ಮೊದಲನೇದಾಗಿ ಹನುಮಗೌಡ ವೀರನಗೌಡ ಮಾಲಿ ಪಾಟೀಲ್ 7ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಗನಾಳ್ಜಿ ಪ್ರಾಥಮಿಕ ವಿಭಾಗದಿಂದ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ದಯವಿಟ್ಟು ಆ ವಿದ್ಯಾರ್ಥಿ ಹಾಗೂ ತಂದೆ ತಾಯಿಗಳಿಗೆ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಸುಮಾರು 55 ವಚನಗಳನ್ನ ಬರೆದರು. 1 ಗಂಟೆಯಲ್ಲಿ ಬಹಳಷ್ಟು ಅದ್ಭುತವಾದ ಅಚ್ಚುಕಟ್ಟಾದ ವಚನಗಳನ್ನ ತಪ್ಪಿಲ್ಲದಂತೆ ಬರೆದು ಪ್ರಥಮ ಬಹುಮಾನಕ್ಕೆ ಭಾಜನರಾದಂಥ ಕುಮಾರ ಹನುಮಗೌಡ ವೀರನಗೌಡ ಮಾಲಿ ಪಾಟೀಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಗಂಗನಾಳ್ಜಿ ವಿದ್ಯಾರ್ಥಿಗೆ ನಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ತಂದೆ ತಾಯಿಯೊಂದಿಗೆ ಪಡೆಯುವಂತ ಒಂದು ಸೌಭಾಗ್ಯ, ಅದನ್ನ ಗಣ್ಯ ಮಹನೀಯರು ನೆರವೇರಿಸಿಕೊಡ್ಬೇಕಂತ ಕೋರ್ತಾ ಇದ್ದೇನೆ. 5,001 ರೂಪಾಯಿ ಬಹುಮಾನವನ್ನ ಕೊಡ್ಲಾಗ್ತಾ ಇದೆ. ಪ್ರಥಮ ಬಹುಮಾನ ಅದನ್ನ ಟಿ ಬಸವರಾಜ್ ಸಾಹೇಬರು ಅದನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ಬಹುಮಾನ ಅತ್ತೆ ಇಡ್ರಿ ಸರ್. ಮಕ್ಕಳಿಗೆ ಪ್ರಶಸ್ತಿ ಪತ್ರ, ಪ್ರಶಸ್ತಿ ಪತ್ರ ಕೊಡ್ತಾರೆ ಗಂಗೌಡ ಕಡೆಯಿಂದ. ಮುಂದೆ ಬರ್ರಿ. ಜೋರಾದ ಚಪ್ಪಾಳೆ ವಿದ್ಯಾರ್ಥಿಗೆ. ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಚನ ಕಂಠಪಾಠಗಳು ಮಾಡುವಂತ ಪ್ರೇರಣೆ ನಮ್ಮೆಲ್ಲದರ ಆಗಲಿ ಎಲ್ಲ ವಿದ್ಯಾರ್ಥಿಗಳು ಅಂತ ಆಶಿಸ್ತಾ, ವಿದ್ಯಾರ್ಥಿ ಹಾಗೂ ಎಲ್ಲ ತಂದೆ ತಾಯಿಗಳಿಗೆ ಬಸವೇಶ್ವರರ ಕೃಪಾಶೀರ್ವಾದ ಇರಲಿ ಅಂತ ನಾನು ಆಶಿಸ್ತೇನೆ. ಅಭಿನಂದನೆಗಳು ಸರ್ ಎಲ್ಲರಿಗೂ. ಈಗ ದ್ವಿತೀಯ ಬಹುಮಾನ ಪ್ರಾಥಮಿಕ ವಿಭಾಗದಲ್ಲಿ ಭೂಮಿಕಾ ಬಸವರಾಜ್ ರೊಡ್ಡ 5ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲೆ ಮಲ್ಕಾಪುರ್ ಈ ವಿದ್ಯಾರ್ಥಿ ಹಾಗೂ ತಂದೆ ತಾಯಿಗಳು ಬಂದು ಗಣ್ಯ ಮಹನೀಯರಿಂದ ಸನ್ಮಾನವನ್ನ ಹಾಗೂ ಬಹುಮಾನವನ್ನ ಸ್ವೀಕರಿಸಬೇಕಂತ ನಾನು ಕೋರ್ತಾ ಇದ್ದೇನೆ. ಬರ್ರಿ ಸರ್. ಭೂಮಿಕಾ ಬಸವರಾಜ್ ರೊಡ್ಡ 5ನೇ ತರಗತಿ LPS ಮಲ್ಕಾಪುರ್ ಈ ವಿದ್ಯಾರ್ಥಿನಿ ದ್ವಿತೀಯ ಬಹುಮಾನವನ್ನು ಪ್ರಾಥಮಿಕ ವಿಭಾಗದಲ್ಲಿ ಪಡಿತಾ ಇದ್ದಾಳೆ.
ದ್ವಿತೀಯ ಬಹುಮಾನದ ಪ್ರಾಯೋಜಕರಾಗಿ ಸನ್ಮಾನ ಶ್ರೀ ಶರಣಪ್ಪ ಜೆ ಕೋಚಿಂಗ್ ಸೆಂಟರ್ ಕುಷ್ಟಗಿ ಅವರು ಕೊಡಮಾಡಲ್ಪಡ್ತಾ ಇದ್ದಾರೆ. 3,001 ರೂಪಾಯಿ ಬಹುಮಾನವನ್ನ ಕೊಡಮಾಡ್ತಾ ಇದ್ದಾರೆ. ದಯವಿಟ್ಟು ಮಹನೀಯರು ಸನ್ಮಾನವನ್ನ ಸ್ವೀಕರಿಸಬೇಕು. ಅಭಿನಂದನೆಗಳು ಎಲ್ಲ ವಿದ್ಯಾರ್ಥಿಗಳು ಪಾಲಕರು. ಈಗ ಪ್ರಾಥಮಿಕ ವಿಭಾಗದಲ್ಲಿ ತೃತೀಯ ಬಹುಮಾನ ಶ್ರದ್ಧಾ ಸಂಗಮೇಶ್ ಮಡಿವಾಳ, 6ನೇ ತರಗತಿ, ಹರಿಪ್ರಿಯಾ CBSE ಕುಷ್ಟಗಿ. ದಯವಿಟ್ಟು ಆ ವಿದ್ಯಾರ್ಥಿನಿ ಹಾಗೂ ತಂದೆ ತಾಯಿಗಳು ಬಂದು ಸನ್ಮಾನವನ್ನ ಗಣ್ಯರಿಂದ ಸ್ವೀಕರಿಸಬೇಕಂತ ಕೋರ್ತಾ ಇದ್ದೇನೆ. ಶ್ರದ್ಧಾ ಸಂಗಮೇಶ್ ಮಡಿವಾಳ ಪ್ರಾಥಮಿಕ ವಿಭಾಗದಿಂದ ತೃತೀಯ ಬಹುಮಾನವನ್ನ ಪಡಿತಾ ಇದ್ದಾಳೆ. ಜೋರಾದ ಚಪ್ಪಾಳೆಯೊಂದಿಗೆ ಆ ವಿದ್ಯಾರ್ಥಿನಿಗೆ ಪ್ರೇರೇಪಣೆಯನ್ನು ನೀಡೋಣ. ದಯವಿಟ್ಟು ವಿದ್ಯಾರ್ಥಿನಿ ವೇದಿಕೆ ಮೇಲೆ ಬರಬೇಕು. ಅವ್ರ ತಾಯಿಯವರೊಂದಿಗೆ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾಳೆ. ಪ್ರತಿಭೆ ಯಾರಪ್ಪನ ಸೊತ್ತು ಅಲ್ಲ, ಪ್ರತಿಭೆಗೆ ತಕ್ಕ ಫಲ ಸಿಕ್ಕೇ ಸಿಗ್ತದೆ ಅನ್ನೋ ನಿಟ್ಟಿನಲ್ಲಿ ಈ ಸನ್ಮಾನ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಡೀತಾ ಇದೆ. ಸಮಾಧಾನ ಕೊಡ್ತೀರಾ? ಜೋರಾದ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳಿಗೂ ಹಾಗೂ ಪಾಲಕರಿಗೂ ಪ್ರೇರೇಪಣೆಯನ್ನ ನೀಡುವಂತ ಮೂಲಕ ಧನ್ಯವಾದಗಳು ವಿದ್ಯಾರ್ಥಿನಿಗೆ. ಈಗ ಪ್ರೌಢ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಂತ ವಿದ್ಯಾರ್ಥಿ ಸಂಜಯ್ ಕುಮಾರ್ BK, 8ನೇ ತರಗತಿ, ಹರಿಪ್ರಿಯಾ CBSE ಕುಷ್ಟಗಿ. ದಯವಿಟ್ಟು ವಿದ್ಯಾರ್ಥಿ ಹಾಗೂ ಪಾಲಕರು ಬಂದು ಗೌರವ ಸನ್ಮಾನವನ್ನು ಪ್ರಥಮ ಬಹುಮಾನವನ್ನು ಸ್ವೀಕರಿಸಬೇಕಂತ ಕೋರ್ತಾ ಇದ್ದೇನೆ. ಸುಮಾರು 45 ವಚನಗಳನ್ನ ಅತ್ಯಂತ ಶುದ್ಧವಾಗಿ ಬರೆಯುವುದರ ಮೂಲಕ ಪ್ರೌಢ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಂತಹ ವಿದ್ಯಾರ್ಥಿ ಸಂಜಯ್ ಕುಮಾರ್ BK, 8ನೇ ತರಗತಿ ವಿದ್ಯಾರ್ಥಿ. ದಯವಿಟ್ಟು ತಂದೆ ತಾಯಿಗಳೊಂದಿಗೆ ಸನ್ಮಾನಕ್ಕೆ ಭಾಜನರಾಗ್ತಾ ಇದ್ದಾರೆ. ಚಪ್ಪಾಳೆಯೊಂದಿಗೆ ಅವರನ್ನು ಬರಮಾಡಿಕೊಳ್ಳೋಣ. ಈ ಬಹುಮಾನದ ಪ್ರಾಯೋಜಕರಾಗಿ ಪ್ರಥಮ ಬಹುಮಾನದ ಪ್ರಾಯೋಜಕರು ಶ್ರೀ ಸಂಗನಗೌಡ ವಕೀಲರು. ಸಂಜಯ್ ಕುಮಾರ್ ಅವರ ಪಾಲಕರು ಮಾಜಿ ಸೈನಿಕರು ಕೂಡ ಆಗಿದ್ದಾರೆ. ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸುವಲ್ಲಿ ಅವರು ನಿಜಕ್ಕೂ ಅರ್ಥಪೂರ್ಣವಾದಂತಹ ಸಲಹೆಯನ್ನ ನೀಡುವುದರ ಮೂಲಕ ವಿದ್ಯಾರ್ಥಿ ಪ್ರಥಮ ಬಹುಮಾನ ಪಡೀಲಿಕ್ಕೆ ಕಾರಣಭೂತರಾಗಿದ್ದಾರೆ. ಮೇಡಮ್ ಅವರು ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಮಾಜಿ ಸೈನಿಕರಾಗಿ ಕೆಲಸ ಮಾಡುವಂತ ಪಾಲಕರು ಹಾಗೂ KSRTC ನಲ್ಲಿ ನಿರ್ವಾಹಕರಾಗಿ ಕೆಲಸ ಮಾಡುವಂತ ತಂದೆ ತಾಯಿಗಳ ಹೆಮ್ಮೆಯ ಪುತ್ರನಾಗಿ ಸಂಜಯ್ ಕುಮಾರ್ ಬಹುಮಾನವನ್ನು ಪಡ್ಕೋತಿದ್ದಾನೆ. ಧನ್ಯವಾದಗಳು ತಂದೆ ತಾಯಿಗಳಿಗೂ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿನಿಗೆ ಅಭಿನಂದನೆಗಳು ಸರ್ ತಮಗೆ. ಇದೇ ರೀತಿಯಾಗಿ ದ್ವಿತೀಯ ಬಹುಮಾನ ಕುಮಾರಿ ವಿದ್ಯಾಶ್ರೀ ಕರಿವೀರಯ್ಯ, 8ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ RMSA ಮೇಣೆದಾಳು. ಈ ವಿದ್ಯಾರ್ಥಿನಿ ಬಂದು ದ್ವಿತೀಯ ಬಹುಮಾನವನ್ನು ಪಡ್ಕೋಬೇಕಂತ ನಾನು ಕೋರ್ತಾ ಇದ್ದೇನೆ. ಕುಷ್ಟಗಿ ತಾಲೂಕಿನ ಕಟ್ಟಕಡೆಹಳ್ಳಿ ಮೇಣೆದಾಳಿನ ವಿದ್ಯಾರ್ಥಿನಿ ವಚನ ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಬಹುಮಾನವನ್ನು ಪಡ್ಕೋತಾ ಇದ್ದಾಳೆ. ದಯವಿಟ್ಟು ಪಾಲಕರೊಂದಿಗೆ ವಿದ್ಯಾರ್ಥಿನಿ ಬಂದು ದ್ವಿತೀಯ ಬಹುಮಾನ 3,001 ರೂಪಾಯಿ ಬಹುಮಾನವನ್ನ ಕಳಕಪ್ಪ ರೆಡ್ಡೇಶ್ ಸಾಹೇಬರು ಕೊಡಮಾಡುವಂತ ಬಹುಮಾನವನ್ನ ಸ್ವೀಕರಿಸಬೇಕಂತ ನಾನು ಕೋರ್ತಾ ಇದ್ದೆ. ಹನ್ನೆರಡನೇ ಶತಮಾನದ ಶರಣರ ವಚನಗಳು ಮಕ್ಕಳಿಗೆ ಅತ್ಯಂತ ಪ್ರಸ್ತುತ ಅನ್ನೋ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳು ಕುಸಿಯುತ್ತಿರುವಂತಹ ಸಂದರ್ಭದಲ್ಲಿ ಶತಮಾನದ ಶರಣರ ವಚನಗಳು ಅವರಲ್ಲಿ ಸಂಸ್ಕಾರವನ್ನು ಬೆಳೆಸಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ವಚನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅಭಿನಂದನೆಗಳು ಕುಮಾರಿ ಹಾಗೂ ಪಾಲಕರಿಗೆ. ಧನ್ಯವಾದಗಳು ಸರ್. ಈಗ
ದಯವಿಟ್ಟು ಯಾರು ಹೋಗಬಾರ್ದು. ಬಸವ ಸಮಿತಿ ಹಾಗೂ ಜಾಗತಿಕ ಲಿಂಗಾಯತ್ ಮಹಾಸಭಾದಿಂದ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲರೂ ಪ್ರಸಾದ ತೆಗೆದುಕೊಂಡು ಹೋಗ್ಬೇಕು. ಇನ್ನು ಕಾರ್ಯಕ್ರಮ ಇದೆ. ತೃತೀಯ ಬಹುಮಾನ ನೀಲವರ್ಷಿಣಿ ಎಸ್ ಮಂಗಳೂರು 8ನೇ ತರಗತಿ ವಿದ್ಯಾರ್ಥಿನಿ, RMSA ತಳುಗೇರದಿಂದ ಈ ವಿದ್ಯಾರ್ಥಿನಿ ತೃತೀಯ ಬಹುಮಾನವನ್ನು ಪಡ್ಕೋತಾ ಇದ್ದಾಳೆ. 1501 ರೂಪಾಯಿ ಬಹುಮಾನವನ್ನ ಈ ಬಹುಮಾನವನ್ನು ಪಡಿತಾ ಇದ್ದಾಳೆ. ದಯವಿಟ್ಟು ಪಾಲಕರು ಹಾಗೂ ವಿದ್ಯಾರ್ಥಿನಿ ಬಂದು ಬಹುಮಾನವನ್ನ ಹಾಗೂ ಸನ್ಮಾನವನ್ನ ಸ್ವೀಕರಿಸಬೇಕಂತ ಕೋರ್ತಾ ಇದ್ದೇನೆ. ಕೊಡಿ ಸರ್, ಕೊಡಿ. ಧನ್ಯವಾದಗಳು ಸಾಹೇಬರಿಗೆ. ಈಗ ಪ್ರೌಢ ಹಾಗೂ ಪ್ರಾಥಮಿಕ ವಿಭಾಗದಲ್ಲಿ ಬಹುಮಾನಕ್ಕೆ ಅತ್ಯಂತ ಸಮೀಪ ಬಂದು ಬಹುಮಾನದಿಂದ ವಂಚಿತರಾದಂತವರಿಗೆ ನಾವು ಸಮಾಧಾನಕರ ಬಹುಮಾನಗಳನ್ನ 5 ಬಹುಮಾನಗಳನ್ನ ಸಮಿತಿಯವರು ಕೊಡ್ತಾ ಇದ್ದಾರೆ. 5 ಕುರ್ಚಿಗಳನ್ನ ಹಾಕಿಬಿಡಿ ಸರ್. ಒಮ್ಮೆಗೆ ಎಟ್ ಎ ಟೈಮ್ ಬಹುಮಾನ ವಿತರಣೆ ಮಾಡೋಣ. ಲಕ್ಷ್ಮೀ ಈರಪ್ಪ ಕಂಬಾರ್ 7ನೇ ತರಗತಿ, ಕೃಷ್ಣಗಿರಿ ಕಾಲೋನಿ, ಕುಷ್ಟಗಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಲಕ್ಷ್ಮೀ ಈರಪ್ಪ ಕಂಬಾರ್ ಸದರಿ ವಿದ್ಯಾರ್ಥಿನಿ ಹಾಗೂ ತಂದೆ ತಾಯಿಗಳ ಮೇಲೆ ಬರೀ. ಅದೇ ರೀತಿಯಾಗಿ ಅನುಷ್ಕಾ ಶಿವಕುಮಾರ್ ಪಾಟೀಲ್ 6ನೇ ತರಗತಿ, ಕ್ರೈಸ್ತ ಕಿಂಗ್ ಶಾಲೆ, ಕುಷ್ಟಗಿ ವಿದ್ಯಾರ್ಥಿನಿ. ಲಕ್ಷ್ಮೀ ಈರಪ್ಪ ಕಂಬಾರ್ 7ನೇ ತರಗತಿ, ಕೃಷ್ಣಗಿರಿ ಕಾಲೋನಿ ವಿದ್ಯಾರ್ಥಿನಿ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಂತ ಕೋರ್ತಾ ಇದ್ದೇನೆ. ಬರಿ ಸರ್, ಬರಿ. ಕೊಡಿ ಸರ್. ಅನುಷ್ಕಾ ಶಿವಕುಮಾರ್ ಪಾಟೀಲ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆಮೇಲೆ ಸಮರ್ಥ್ ಬಿ ಹಿರೇಮಠ್ ಸಮಾಧಾನಕರ ಬಹುಮಾನ ಪ್ರಾಥಮಿಕ ಭಾಗದಲ್ಲಿ, ಕೃಷ್ಣಗಿರಿ ಕಾಲೋನಿ, ಕುಷ್ಟಗಿ. 5 ಜನ ಒಟ್ಟಿಗೆ ಬಂದ್ಬಿಡ್ರಿ. ಅನುಷ್ಕಾ ಶಿವಕುಮಾರ್ ಪಾಟೀಲ್ 6ನೇ ತರಗತಿ, ಕೃಷ್ಣಗಿರಿ ಕಾಲೋನಿ. ಸಮರ್ಥ್ ಬಿ ಹಿರೇಮಠ್, ಕೃಷ್ಣಗಿರಿ ಕಾಲೋನಿ. ಬಾಲಕಿಯರ ಶಾಲೆಯಿಂದ ಶ್ರೇಯಾ ಮಲ್ಲಪ್ಪ ಕಂಚಿ 8ನೇ ತರಗತಿ ವಿದ್ಯಾರ್ಥಿನಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸಮಾಧಾನಕರ ಬಹುಮಾನಕ್ಕಾಗಿ. ರೇಣುಕಾ ಬಸವರಾಜ್ ಗುದ್ಲಿ 9ನೇ ತರಗತಿ ವಿದ್ಯಾರ್ಥಿನಿ, ಬಾಲಕಿಯರ ಸರ್ಕಾರಿ ಪ್ರೌಢ ಕುಷ್ಟಗಿ. ಈ ವಿದ್ಯಾರ್ಥಿನಿ ಕೂಡ ಬಹುಮಾನವನ್ನ ಗಣ್ಯ ಮಹಾರಾಜರಿಂದ ಸ್ವೀಕರಿಸಬೇಕಂತ ಕೋರ್ತಾ ಇದ್ದಾರೆ. ಸರ್ಟಿಫಿಕೇಟ್ ಕೊಡ್ರಿ. ಕೊಡ್ರಿ. ಶ್ರೇಯಾ ಕೊಡ್ರಿ. ಗ್ರಂಥ 13 ಬಂದಿಲ್ಲ. ರೈಟ್, ಅವ್ರು ಕೊಟ್ಬಿಡೋಣ. ಸರ್ಟಿಫಿಕೇಟ್ ಕಾರು ಮುಗಿದೆ. ಹೌದು, ಸರ್ಟಿಫಿಕೇಟ್. ಹಾ, ಸರ್ಟಿಫಿಕೇಟ್ ಕಾರು ಕೊಟ್ಬಿಡೋಣ. ಅಭಿನಂದನೆಗಳು. ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜೇತರಾದಂತಹ ಎಲ್ಲ ಮಕ್ಕಳಿಗೂ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿ ಅರ್ಥಪೂರ್ಣ ಬಸವ ಸಾಹಿತ್ಯದ ಕುರಿತಾಗಿ ಮಾತನಾಡಿದಂತ ಕಂದಗಲ್ ಸಾಹೇಬರಿಗೆ ಕಿರು ಸನ್ಮಾನವನ್ನ ನೆರವೇರಿಸಲಾಗ್ತಾ ಇದೆ. ಬರಿ ಸರ್, ದಯವಿಟ್ಟು ಬರಿ ಸರ್. ಲಾಲ್ ಸಾಹೇಬ್ ಕಂದಗಲ್ ಸಾಹೇಬರು ಸಮಿತಿಯಿಂದ ನಡೆಯುವಂತ ಕಿರು ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ನಾವೆಲ್ಲ ಕೋರ್ತಾ ಇದ್ದೇವೆ.
ಶರಣ ಸಾಹಿತ್ಯವನ್ನ ಮಾರ್ಮಿಕವಾಗಿ ಅಧ್ಯಯನ ಮಾಡುವುದರ ಜೊತೆಗೆ ಮಾನವೀಯ ನೆಲೆಗಟ್ಟಿನಲ್ಲಿ ಸ್ವತಃ ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಬದಲಾವಣೆಗೆ ಕಾರಣೀಭೂತರಾದಂತಹ ಲಾಲ್ ಸಾಬ್ ಕಂದಗಲ್ ಶರಣರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಮರ್ಪಣೆ ಮಾಡ್ತಾ ಇದೆ. ಹಾರ್ಮೋನಿಯಂ ಸುದೀರ್ಘವಾಗಿ 11 ದಿನಗಳ ಪರ್ಯಂತರವಾಗಿ ಸಂಗೀತ ಸೇವೆಯನ್ನು ನೀಡಿದಂತಹ ಮಹಾಂತೇಶ್ ವಂಕಲಕುಂಟೆ ಶರಣರು ಹಾಗೂ ಚಿದಾನಂದ್ ಬಡಿಗೇರ್ ಶರಣರಿಗೆ ಕಿರು ಸನ್ಮಾನವನ್ನ ಸಮಿತಿಯವರು ನೆರವೇರಿಸ್ತಾ ಇದ್ದಾರೆ. ದಯವಿಟ್ಟು ಆ ಮಹನೀಯರು ಬಂದು ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಕೋರ್ತಾ ಇದ್ದೇನೆ. ದಯವಿಟ್ಟು ಯಾರು ಪ್ರಸಾದವನ್ನು ತೆಗೆದುಕೊಳ್ಳಾರದೆ ಹೋಗಬಾರದು ಮಹನೀಯರು. ಅಭಿನಂದನೆಗಳು ಉಭಯ ಕಲಾವಿದರಿಗೆ. ಈ ಸಮಿತಿಯ ವ್ಯವಸ್ಥಾಪಕರಾಗಿ ಅತ್ಯಂತ ಅರ್ಥಪೂರ್ಣವಾಗಿ ಸೇವೆ ಸಲ್ಲಿಸಿರುವಂತಹ ಶಿವಾಜಿ ಪಾಟೀಲ್ರು ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಂತ ನಾನು ಕೋರ್ತಾ ಇದ್ದೆ. ಮನೆಗೆ ಹೋಗೇನೇನು ಸರ್? ಶಿವಾಜಿ ಪಾಟೀಲ್ರು ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯನ್ನಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗ ಅರಿಯಬೇಕನ್ನುವ ತತ್ವವನ್ನು ಅಳವಡಿಸಿಕೊಂಡು ಬೆಳಗಿನಿಂದ ಮಧ್ಯಾಹ್ನದವರೆಗೂ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಮಿತಿಯ ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸುತ್ತಿರುವಂತಹ ಶಿವಾಜಿ ಪಾಟೀಲರಿಗೆ ಸಮಿತಿ ವತಿಯಿಂದ ಕಿರು ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ. ಮಹನೀಯರು ಅದನ್ನು ಸ್ವೀಕರಿಸಬೇಕು ಅಂತ ಕೋರ್ತಾ ಇದೆ. ಅಭಿನಂದನೆಗಳು ಎಲ್ಲ ಗಣ್ಯ ಮಹನೀಯರಿಗೆ. ಈಗ ಕೊನೆಯದಾಗಿ ಕಾರ್ಯಕ್ರಮ ಒಂದೆರಡು ಮಾತುಗಳನ್ನ ಸರ್ ಅಧ್ಯಕ್ಷ 2 ನುಡಿಗಳನ್ನ ಕೊನೆಯದಾಗಿ ಒಂದು ವಿಚಾರ ಏನಪ್ಪಾ ಅಂತಂದ್ರ ಕಾಶ್ಮೀರದ ಅರಸ ಓಲಗಕ್ಕೆ ಓಲಗ ಅಂದ್ರೆ ಅರಮನೆಗೆ ಹೋಗದೆ ಬಸವಣ್ಣನ ಮಹಾಮನೆಗೆ ಹೋಗಿದ್ದು ಯಾಕ ಅನ್ನೋ ಇರ್ಬೋದು. ಅಧಿಕಾರಕ್ಕಿಂತ ಸತ್ಯ ಮತ್ತು ಅರಿವು ದೊಡ್ಡದು ಎಂಬ ಕಾರಣಕ್ಕಾಗಿ ಈ ಒಂದು ಮಾತನ್ನ ಹೇಳ್ತಾ ಈ ಒಂದು ಲೈವ್ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಮತ್ತೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಎಲ್ಲ ಲೈವ್ ವೀಕ್ಷಣೆ ಮಾಡಿದ್ರು ಎಲ್ರಿಗೂ ಧನ್ಯವಾದ ಅಂತ ಹೇಳ್ತಾ ಥ್ಯಾಂಕ್ ಯು.